ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಾಡಿನಲ್ಲಿಯೇ ವಿಶಿಷ್ಟವಾದ ರೀತಿಯಲ್ಲಿ ಕನ್ನಡ ನುಡಿ ಹಬ್ಬವನ್ನು ಅಂತರ್ಜಾಲದ ಮೂಲಕ ವಿಶೇಷ ಉಪನ್ಯಾಸಗಳೊಂದಿಗೆ ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ. 17ನೇ ದಿನದ ಕನ್ನಡ ನುಡಿ ಹಬ್ಬಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ. ಈ ವಿಶಿಷ್ಟ ಕಾರ್ಯಕ್ರಮದ ರೂವಾರಿಗಳು ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶರಣ ಬಿ ವಾಮದೇವಪ್ಪನವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ಅವರನ್ನು ನಾಡಿನ ಕನ್ನಡ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಕಟ್ಟುವ ಕೆಲಸ ಅಂದು ಇಂದು ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಲಿರುವ ಶ್ರೀಮತಿ ಅರುಣಾ ಕುಮಾರಿ ಬಿರಾದರ್ ಅವರನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀಮತಿ ಅರುಣಾ ಕುಮಾರಿ ಬಿರಾದರ್ ಅವರನ್ನು ಪರಿಚಯ ಮಾಡಿಕೊಡಲು ಬಯಸುತ್ತೇನೆ. ಮೂಲತಃ ಬಿಜಾಪುರದವರಾದ ಶ್ರೀಮತಿ ಅರುಣಾ ಕುಮಾರಿ ಬಿರಾದರ್ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಕನ್ನಡ ಪದವಿಯನ್ನು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾನಿಲಯದಿಂದ BEd ಪದವಿ ಪಡೆದಿರುತ್ತಾರೆ. ಪ್ರಸ್ತುತ ದಾವಣಗೆರೆಯ ರಾಜನಹಳ್ಳಿ ಸೀತಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗಾಗಲೇ 29 ವರ್ಷಗಳ ಸೇವೆ ಸಲ್ಲಿಸಿರುವ ಶ್ರೀಮತಿ ಅರುಣಾ ಕುಮಾರಿ ಅವರು ಕನ್ನಡ ಸಾಹಿತ್ಯ ಅಧ್ಯಯನ ಮತ್ತು ಅಧ್ಯಾಪನ, ಸಾಹಿತ್ಯ ರಚನೆ, ಸಾಹಿತ್ಯ ವಿಮರ್ಶೆ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಇವರು 1993ರಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಆಗಿನ ಮುಖ್ಯಮಂತ್ರಿ ಶ್ರೀ ವೀರಪ್ಪ ಮೊಯ್ಲಿಯವರಿಂದ ಸ್ವೀಕರಿಸಿರುತ್ತಾರೆ. 2010ರ ಡಿಸೆಂಬರ್ನಲ್ಲಿ ಉದಯ ಚಾನೆಲ್ನಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರು ನಡೆಸಿಕೊಟ್ಟ ಮಾತಿನ ಮಂಟಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ಜಿಲ್ಲಾ ಉತ್ಸವಗಳು, ರಾಷ್ಟ್ರೀಯ ಹಬ್ಬಗಳು ಹಾಗೂ ಇತರೆ 100 ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಕರಾಗಿ, ನಿರೂಪಕರಾಗಿ, ಭಾಷಣಕಾರರಾಗಿ, ತೀರ್ಪುಗಾರರಾಗಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರಿಗೆ ಆಡಳಿತದಲ್ಲಿ ಕನ್ನಡ ತರಬೇತಿ ನೀಡಿರುತ್ತಾರೆ. ಇಂತಹ ಸಂಪನ್ಮೂಲ ವ್ಯಕ್ತಿ ನಮ್ಮ ಕನ್ನಡ ನುಡಿ ಹಬ್ಬದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವುದಕ್ಕಾಗಿ ಅವರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ನವೆಂಬರ್ 1ರಿಂದ ನಿರಂತರವಾಗಿ ಕನ್ನಡ ನುಡಿ ಹಬ್ಬದಲ್ಲಿ ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಸ್ವರಶಾಂಭವಿ ತಂಡದ ಶ್ರೀಮತಿ ಗಂಗಾಂಬಿಕಾ ರಾಜೇಶ್, ಅರುಣಾ ಚಂದ್ರಶೇಖರ್, ನೇತ್ರಾ S ವರ್ಣೇಕರ್ ಹಾಗೂ ಸಂಗೀತ ಶಿಕ್ಷಕರಾದ ಶ್ರೀ ರೇವಣಸಿದ್ದಪ್ಪ ಮಾಸ್ಟರ್ ಹಾಗೂ ತಬಲಾ ಸಾತಿ ರಾಜು ಹಿರೇಮಠರವರನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ಸ್ವಾಗತಿಸುತ್ತೇನೆ. ಅಂತರ್ಜಾಲ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದ ಪ್ರಸಾರದಲ್ಲಿ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಜೀವನ್ ಕುಲಂಬಿ ಹಾಗೂ ಮಿತ್ರರಿಗೂ ಸ್ವಾಗತ ಬಯಸುತ್ತೇನೆ. ಮತ್ತೊಮ್ಮೆ ಎಲ್ಲ ಶ್ರೋತೃಗಳಿಗೆ ಸ್ವಾಗತ ಬಯಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ಸ್ವಾಗತ ಕೋರಲು ಅವಕಾಶ ಮಾಡಿಕೊಟ್ಟಿರುವ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನಿಮನಗಳ ನಾಡೆ, ಜಯ ಹೇ ರಸಋಷಿಗಳ ವೀಣೆ, ಭೂದೇವಿಯ ಮಮತದ ಮಮಣಿಯೇ, ಗಂಧದ ಚಂದನ ಮುತ್ತಿನ ಗಣಿಯೇ, ರಾಮವ ಮಧುಸೂದನ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ.
ಎಲ್ಲರಿಗೂ ನಮಸ್ಕಾರ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಕನ್ನಡ ನುಡಿಯಳು ತಿಳಿದು ತನ್ನಯ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು ಎಂದು ಶತಮಾನಗಳ ಹಿಂದೆಯೇ ಪ್ರಶ್ನಿಸಿದ ಮಹಾನುಭಾವ ಮಹಲಿಂಗರಂಗನ ನಾಡಿನಲ್ಲಿ ಈ ನವೆಂಬರ್ ತಿಂಗಳಾದ್ಯಂತ ನಡೆಯುತ್ತಿರುವಂತಹ ಆನ್ಲೈನ್ ಕನ್ನಡ ನುಡಿ ಹಬ್ಬದ 17ನೆಯ ದಿನದ ಈ ಕಾರ್ಯಕ್ರಮದ ಆರಂಭದಲ್ಲಿ ಖ್ಯಾತ ಕವಿ ತೀನಂಶ್ರೀಯವರು ಹಾರೈಸುವಂತೆ ನಾವೆಲ್ಲರೊಡಗೂಡಿ ಒಡನಾಡಿ ಕಲೆತು ಕನ್ನಡದ ಸೇವೆಯಲ್ಲಿ ನಮ್ಮ ಮೈಮರೆತು ಕುಂದುಕೊರತೆಯೊಂದಕ್ಕಿಂಬಿಲ್ಲದಂತೆ ಕನ್ನಡದ ನುಡಿ ಹಬ್ಬ ನೆರವೇರುವಂತೆ ದೇವಿ ಕರುಣಿಸಲಿ ವರವ, ಕನ್ನಡದ ತಾಯಿ ಕೈಕೊಳಲಿ ಫಲವ. ಇದುವರೆಗಿನ 16 ದಿನಗಳ ಈ ಕಾರ್ಯಕ್ರಮ ಯಾವುದೇ ಕುಂದುಕೊರತೆ ಇಲ್ಲದಂತೆ ಅವ್ಯಾಹತವಾಗಿ ನಡೆದುಕೊಂಡು ಬರ್ತಿರೋ ಹಾಗೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿರಂತರವಾಗಿ ನಡೀತಾ ಇರಲಿ ಅಂತ ಹಾರೈಸ್ತಾ, ಮನಗಳಲ್ಲಿ ಮನೆಗಳಲ್ಲಿ ಕನ್ನಡದ ದೀಪ ಹಚ್ಚುವ ಈ ನುಡಿ ಸಂಭ್ರಮದ ಕಾರ್ಯಕ್ರಮದ ಇಂದಿನ ವಿಷಯ ಕನ್ನಡ ಕಟ್ಟುವ ಕೆಲಸ ಅಂದು ಇಂದು. ಈ ವಿಷಯದ ಹರಹು ಬಹಳನೇ ದೊಡ್ಡದು. ಇಲ್ಲಿ ಕೊಟ್ಟಿರುವಂತಹ ಸೀಮಿತ ಅವಧಿಗೆ ಅದನ್ನು ಸಂಕ್ಷೇಪಗೊಳಿಸೋದು ಸ್ವಲ್ಪ ಕಷ್ಟದ ಕೆಲಸವೇ ಸರಿ. ಹಿರಿಯರಾದಂತಹ ವಾಮದೇವಪ್ಪನವರು ನನ್ನನ್ನು ಅಂದೇ ಪ್ರಶ್ನಿಸಿದ್ರು. ನಾನು ಈ ವಿಷಯದ ಸ್ಥೂಲ ಪರಿಕಲ್ಪನೆಯನ್ನು ಕೊಟ್ಟಾಗ, ಸೀಮಿತ ಚೌಕಟ್ಟಿನಲ್ಲಿ ಇದನ್ನು ಅಳವಡಿಸೋದಕ್ಕೆ ಸಾಧ್ಯವಾ ಮೇಡಮ್ ಅಂತ. ಖಂಡಿತ ಒಂದಷ್ಟು ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್. ಯಾಕೆ ಅಂದರೆ ಇಂದಿನ ಯುವ ಪೀಳಿಗೆಗೆ ನಮ್ಮ ಕನ್ನಡದ ಭೂತ, ವರ್ತಮಾನ ಮತ್ತು ಭವಿಷ್ಯ ಈ ಮುಪ್ಪುರಿಯ ಪರಿಕಲ್ಪನೆಯನ್ನು ಕೊಡಬೇಕಾಗಿರುವಂತಹ ತುರ್ತು ಅಥವಾ ಜರೂರತ್ತು ಇವತ್ತಿದೆ ಅಂತ ನನಗನ್ಸುತ್ತೆ. ಇತಿಹಾಸದ ಕಸಬರಿಗೆಯಿಂದ ವರ್ತಮಾನದ ಕಸವನ್ನು ಗುಡಿಸಿದಾಗಲೇ ನಾವು ಭವಿಷ್ಯತ್ತಿನ ಅಂಗಳವನ್ನು ಸ್ವಚ್ಛವಾಗಿರ್ಬೋದು ಅಂತ. ಆ ಇತಿಹಾಸದ ಕಲ್ಪನೆ ನಮಗಿರದೆ ಹೋದರೆ ಈ ವರ್ತಮಾನದ ತವಕ ತಲ್ಲಣಗಳನ್ನು ನಾವು ಅರ್ಥೈಸ್ಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆಗೆ ಹಿಂದೆ ಬೀಳ್ತೇವೆ ಅಂತ. ಆ ಮೂಲಕವಾಗಿ ಭದ್ರ ಭವಿಷ್ಯವನ್ನು ಕಟ್ಟೋದು ಕೂಡ ಕಷ್ಟ ಆಗುತ್ತೆ ಅಂತ. ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ಆಗ್ತಾ ಇರೋದು ಅದೇ ಅಂತ ಒಬ್ಬ ಉಪನ್ಯಾಸಕಿಯಾಗಿ, ಅದರಲ್ಲೂ ಕನ್ನಡ ಭಾಷಾ ಉಪನ್ಯಾಸಕಿಯಾಗಿ ನನಗನ್ನಿಸ್ತಾ ಇದೆ. ಆತ್ಮೀಯರೇ, ಈ ಕನ್ನಡವನ್ನು ಕಟ್ಟುವ ಕೆಲಸ ಅಂದಾಗ ಅದು ಕನ್ನಡ ನಾಡು ಮತ್ತು ಕನ್ನಡ ಭಾಷೆ ಎರಡನ್ನೂ ಕಟ್ಟುವ ಕೆಲಸವಾಗಿ ಸಮದರ್ಶಿಯಾಗಿ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ. ಮೊದಲನೇದಾಗಿ ಕನ್ನಡ ನಾಡನ್ನು ಕಟ್ಟುವ ಕೆಲಸ ಹೇಗೆ ನಡೀತು ಅನ್ನೋದನ್ನು ಯುವ ಪೀಳಿಗೆಗೆ ಹೇಳೋದಾದರೆ, ನನ್ನ ಇವತ್ತಿನ ಮುಖ್ಯ ಉದ್ದೇಶನೇ ನಾನು ಇಂಥ ವಿಷಯಗಳನ್ನು ಯುವ ಪೀಳಿಗೆಗೆ ತಲುಪಿಸಬೇಕು ಅನ್ನೋದು. ಹಾಗಾಗಿ ನಾನು ಅವರನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಇವತ್ತು ಆನ್ಲೈನ್ ಅಭಿಯಾನ ಯುವಕರನ್ನು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ತಲುಪಬಹುದೇನೋ ಎಂಬ ಆಶಾವಾದದೊಂದಿಗೆ ಅಂಥ ಮಾತುಗಳನ್ನು ನಾನು ಇವತ್ತು ಆಡೋದಕ್ಕೆ ಬಯಸ್ತಾ ಇದ್ದೀನಿ. ಕನ್ನಡ ನಾಡನ್ನು ಕಟ್ಟುವ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಮುಳ್ಳ ಮೇಲಿನ ಅರಿವೆ ಬಿಡಿಸಿದಂತೆ ಬರಲಿಲ್ಲ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತಹ ಧೀರ ಶಕ್ತಿ ಅಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗಿದೆ. ನಮ್ಮ ಸ್ವಾತಂತ್ರ್ಯ ಚಳವಳಿ ಹೋರಾಟದ ಕಥೆ ನಮಗೆಲ್ಲ ಗೊತ್ತಿದೆ. ಒಂದು ಕಡೆಗೆ ಸ್ವಾತಂತ್ರ್ಯ ಬಂದ ನಂತರ ದೇಶಕ್ಕೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಬೇಕು ಅನ್ನೋ ನಿರ್ಧಾರ ಆದಾಗ ಕರ್ನಾಟಕದ ಪ್ರಾಂತ್ಯ ರಚನೆಯ ವಿಷಯ ಎಲ್ಲ ಒಂದು ಕಡೆಗೆ ಸ್ವಲ್ಪ ಹಿನ್ನೆಲೆಗೆ ಸರಿದಾಗ, ಸ್ವಾತಂತ್ರ್ಯ ಚಳವಳಿಯ ಜೊತೆಗೇ ಒಂದು ಏನು ಹೋರಾಟ ನಡೀತಾ ಇತ್ತು ಕರ್ನಾಟಕ ಏಕೀಕರಣಕ್ಕಾಗಿ, ಆ ಚಳವಳಿ ಸ್ವಾತಂತ್ರ್ಯ ನಂತರ ಮತ್ತೆ ತೀವ್ರ ಸ್ವರೂಪವನ್ನು ಪಡೀತು ಅನ್ನೋದನ್ನು ನಾವು ನೋಡಬೇಕು. ಆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿದ ಎಲ್ಲ ಧುರೀಣರು, ಜನಸಾಮಾನ್ಯರು ಎಲ್ಲರೂ ಈಗ ನಾಡಿನ ಏಕೀಕರಣದತ್ತ ಗಮನ ಹರಿಸಿದರು ಅಂತ. ಆ ಮಿಶ್ರ ಆಯೋಗ, ಅದೇನು ಭಾಷಾವಾರು ಪ್ರಾಂತ್ಯ ರಚನೆಗೆ ಒಂದು ಮಿಶ್ರ ಆಯೋಗ ಸ್ಥಾಪನೆಯಾಗಿತ್ತು, ಅವರು ಆಂಧ್ರ ಪ್ರದೇಶ ರಚನೆಗೆ ಗಮನ ಕೊಟ್ಟಾಗ ಕನ್ನಡ ನಾಡಿನ ಏಕೀಕರಣದ ವಿಷಯ ಎಲ್ಲೋ ಒಂದು ಕಡೆ ಹಿನ್ನೆಲೆ ಸರಿದಾಗ ಕನ್ನಡ ನಾಡಿನಲ್ಲಿ ಆ ನಾಡಿನ ಏಕೀಕರಣದ ಕೂಗು ಪ್ರಬಲ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಈ ನಿಟ್ಟಿನಲ್ಲಿ ಬಹಳಷ್ಟು ನಮ್ಮ ಕವಿಗಳು, ಸಾಹಿತಿಗಳು, ನಾಯಕರು, ಜನಸಾಮಾನ್ಯರು ಬಹುಶಃ ಅವಿರತವಾಗಿ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ.
ಅವರೆಲ್ಲರ ತ್ಯಾಗ, ಒಂದು ಕಡೆಗೆ ಬಲಿದಾನ ಕೂಡ ಹೌದು, ಅವೆಲ್ಲವೂ ಇವತ್ತು ನಮ್ಮ ಕನ್ನಡ ನಾಡನ್ನು ನಮಗೆ ಈ ಒಂದು ಸ್ವರೂಪದಲ್ಲಿ ಕಟ್ಟಿಕೊಟ್ಟಿದ್ದಾವೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಹೇಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರತಿಯೊಂದನ್ನು ತಾವು ತ್ಯಾಗ ಮಾಡಿ ಹೋರಾಟದಲ್ಲಿ ಧುಮುಕಿದ್ರು, ಹಾಗೇನೆ ಅನೇಕರು, ಅಸಂಖ್ಯಾತರು ಈ ಒಂದು ಹೋರಾಟದಲ್ಲೂ ಕೂಡ ತಮ್ಮ ತನು ಮನ ಧನಗಳನ್ನು ಅಕ್ಷರಶಃ ಅರ್ಪಿಸಿದ್ದಾರೆ ಅನ್ನೋದನ್ನು ನಾವು ಮರೆಯ ಹಾಗೆ ಇಲ್ಲ. ಅವರಲ್ಲಿ ಪ್ರಾತಸ್ಮರಣೀಯರು ಅಂತ ನಾವು ಹೇಳಬಹುದಾದರೆ ನಮ್ಮ ಕನ್ನಡದ ಕುಲಪುರೋಹಿತರೆಂದೇ ಹೆಸರಾಗಿರ್ತಕ್ಕಂಥ ಆಲೂರು ವೆಂಕಟರಾಯ ನೋಡಿ, ತಮ್ಮ ಸ್ವಂತ ಆಸ್ತಿಯನ್ನೇ ಮಾರಿ ಆ ಹಣವನ್ನು ಕನ್ನಡ ಕಟ್ಟುವ ಕೆಲಸಕ್ಕಾಗಿ ಅವರು ಬಳಸಿದರು ಅನ್ನೋದನ್ನು ನಾವು ಮರೆಯ ಹಾಗಿಲ್ಲ. ಅವ್ರ ಜೊತೆಗೆ ಕನ್ನಡದ ಕಣ್ವ BM ಶ್ರೀ ಅವರು, ಅನಕರು ಅವರು, ಹರಡಿಕೌರವರು, ತಸು ಶಾಮರಾಯರು, ಬೆನ್ನಗಲ್ ರಾಮರಾಯರು, ಕುವೆಂಪು ಅವರು, ಬೇಂದ್ರೆ ಅವರು, ಹೀಗೆ ಅಸಂಖ್ಯಾತ ಸಾಹಿತಿಗಳು, ನಾಯಕರು, ಜೊತೆಗೆ ಕನ್ನಡಿಗರು, ಜನಸಾಮಾನ್ಯರು ಎಲ್ಲರದು ಒಂದೇ ಧ್ಯೇಯ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಘೋಷವಾಕ್ಯದೊಂದಿಗೆ ಅವರೆಲ್ಲ ಹಗಲಿರುಳು ಶ್ರಮಿಸಿ ನಾಡನ್ನು ಕಟ್ಟಿಕೊಟ್ರು. ಅವರೆಲ್ಲರ ಶ್ರಮದ ಫಲವಾಗಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಉದಯ ಆಯಿತು ಅಂತ ನಾವು ಬಲ್ಲೆವು. ಆದರೆ ಈ ವಿಶಾಲ ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣಗೊಂಡದ್ದು 1973 ನವೆಂಬರ್ 1ರಂದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಹೋರಾಟದ ಮಾರ್ಗದಲ್ಲಿ ಕೆಲವರು ತಮ್ಮ ಪ್ರಾಣವನ್ನು ಬಲಿದಾನವನ್ನಾಗಿ ಕೂಡ ಕೊಟ್ಟಿದ್ದಾರೆ ಅನ್ನೋ ವಿಷಯ ನಾವು ಮರೆಯ ಹಾಗಿಲ್ಲ. ಹೇಗೆ ದೇಶದ ಸ್ವಾತಂತ್ರ್ಯ ಚಳವಳಿಗಾಗಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು, ಹಾಗೇನೆ ನಮ್ಮ ಕನ್ನಡ ನಾಡಿನ ಹುಬ್ಬಳ್ಳಿಯ ಅದರಗುಂಚಿ ಗ್ರಾಮದ ಶಂಕರಗೌಡ ಪಾಟೀಲ್ ಎಂಬ ಮಹನೀಯರು 1953ರಲ್ಲಿ 23 ದಿನಗಳ ಕಾಲ ಸತತವಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅಂಥವ್ರು ನಾವು ಎಂಥ ಗೌರವದಿಂದ ನೆನೆಸ್ಬೇಕು. ಈ ಎಲ್ಲ ಒಂದು ಚಟುವಟಿಕೆಗಳು ಆ ಒಂದು ಕರ್ನಾಟಕದ ಏಕೀಕರಣ ಚಳವಳಿಗೆ ತೀವ್ರತೆಯನ್ನು ತಂದು ಕೊಡ್ತಾ ಹೋದ್ವು ಅನ್ನೋದನ್ನು ನಾವು ಮರೆಯೋ ಹಾಗೆ. 1953 ಸುಮಾರಿಗೆ ಆ ಏಕೀಕರಣ ಚಳವಳಿಯ ಹೋರಾಟ ಅತ್ಯಂತ ತೀವ್ರ ಸ್ವರೂಪವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಮಿಶ್ರ ಆಯೋಗ ನಮ್ಮ ಬಳ್ಳಾರಿ ಪ್ರಾಂತ್ಯವನ್ನು, ಮೊದಲು ಮೈಸೂರು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಏಕೀಕರಣದಲ್ಲಿ ಕರ್ನಾಟಕಕ್ಕೆ ಆ ಒಂದು ಭಾಗವನ್ನು ಕೊಡಬೇಕು ಅಂತ ನಿರ್ಧಾರ ಆದಾಗ ಹೋರಾಟ ಇನ್ನೂ ತೀವ್ರ ಆಯಿತು. ಹಾಗೆ ತೀವ್ರಗೊಂಡಂಥ ಹೋರಾಟದ ಫಲವಾಗಿ ಕೊನೆಗೂ ಕೂಡ ಆ ಬಹುಸಂಖ್ಯಾತರ ಬೇಡಿಕೆಯಂತೆ ಆ ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಕೊಡಬೇಕು ಅಂತ ತೀರ್ಮಾನ ಆದಾಗ ರಂಜಾನ್ ಸಾಬ್, ನಾವು ಸ್ಮರಿಸ್ಕೋಬೇಕು ಇವರೆಲ್ಲ ಪ್ರಾತಸ್ಮರಣಿ, ರಂಜಾನ್ ಸಾಬ್ ಅನ್ನೋರು ತಮಿಳರ ಆಸಿಡ್ ಬಾಂಬ್ ದಾಳಿಗೆ ಬಲಿಯಾಗ್ತಾರೆ. ನೋಡಿ, ನಾಡನ್ನು ಕಟ್ಟೋದಕ್ಕೆ ತಮ್ಮ ಪ್ರಾಣವನ್ನು ಅವರು ಬಲಿ ಕಟ್ಟರು ಅನ್ನೋದು ನಾವು ಮರೆಯ ಹಾಗಿಲ್ಲ. ಅಂದರೆ ಇಂಥ ಅನೇಕ ಮಹನೀಯರ ಶ್ರಮ ಮತ್ತು ತ್ಯಾಗ, ಬಲಿದಾನ ಇವೆಲ್ಲದರ ಫಲವಾಗಿ ಇವತ್ತು ಈ ನಾಡು ನಮ್ಮ ಮುಂದೆ ಅಂದರೆ ನಮ್ಮ ನಾಡು ಹೀಗೆ ಕಟ್ಟಲ್ಪಟ್ಟಿದೆ. ಇದು ಕನ್ನಡ ನಾಡನ್ನು ಕಟ್ಟಿದ ಕೆಲಸ ಇದು. ನಮ್ಮ ಕನ್ನಡದ ಕವಿರಾಜ ಮಾರ್ಗಕಾರ ಹೇಳುವಂತೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿವರೆಗಿದ್ದ ಕನ್ನಡದ ನಾಡದು ವಸುಧಾತಳ ವಲಯ ವಿಷದ ವಿಶೇಷವಾಗಿತ್ತು ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಅವನು. ಇಂದಿನ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ನಮ್ಮ ಕನ್ನಡ ನಾಡು ಹಬ್ಬಿತ್ತು. ಹಾಗಾದರೆ ಮುಂದೇನಾಯಿತು? ಆಡಳಿತಾತ್ಮಕವಾಗಿ ಬೇರೆ ಬೇರೆ ರಾಜಮನೆತನಗಳಲ್ಲಿ, ಸಂಸ್ಥಾನಗಳಲ್ಲಿ ಇಲ್ಲಿನ ಪ್ರದೇಶಗಳು ಹರಿದಂಚು ಹೋಗಿದ್ದು. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲೂ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸು ಪ್ರಾಂತ್ಯ ಮತ್ತು ಮೈಸೂರು ಸಂಸ್ಥಾನ, ಹೀಗೆ ಈ ಕರ್ನಾಟಕದ ಈಗಿನ ಭಾಗಗಳು ಹಾಗೆ ಹಂಚಿ ಹೋಗಿದ್ವು ಅಂತ. ಅವುಗಳನ್ನು ಒಗ್ಗೂಡಿಸಿ ಆಡಳಿತಾತ್ಮಕವಾಗಿ ಒಂದು ನಾಡು ಎಂಬ ಪರಿಕಲ್ಪನೆಯನ್ನು ಕೊಟ್ಟು ಅಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿ ನಮ್ಮ ಒಂದು ಕನ್ನಡಿಗರ ಅಭಿವೃದ್ಧಿಗೆ ಶ್ರಮಿಸಬೇಕಾದಂಥ ಅಗತ್ಯತೆಯನ್ನು ಮನಗಂಡ ಆ ನಾಯಕರು ಇಷ್ಟೆಲ್ಲ ಹೋರಾಟವನ್ನು ಮಾಡಿದರು ಅಂತಕ್ಕಂಥದ್ದು. ಕರ್ನಾಟಕ ಏಕೀಕರಣಕ್ಕೆ ಹೊರಗಿನ ಅಡೆತಡೆಗಳಷ್ಟೇ ಅಲ್ಲದೆ ಒಳಗಿನ ಅಡೆತಡೆಗಳು ಇದ್ವು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಮೈಸೂರು ಪ್ರಾಂತ್ಯದ, ವಿಶೇಷವಾಗಿ ಮೈಸೂರು ಭಾಗದ ಕೆಲ ಜನ ಈ ಕರ್ನಾಟಕದ ಏಕೀಕರಣವನ್ನು ಉಗ್ರವಾಗಿ ಪ್ರತಿಭಟಿಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಯಾಕೆ? ಅದಕ್ಕೆ ಏನು ಕಾರಣ ಅಂದರೆ, ಎಲ್ಲೋ ಒಂದು ಕಡೆಗೆ ತಮ್ಮ ಅಧಿಕಾರ ಕೈ ತಪ್ಪಿ ಹೋಗುತ್ತೆ. ಅಂದರೆ ಮೈಸೂರು ಸಂಸ್ಥಾನದ ಅಧಿಕಾರ ಸ್ಥಾನದಲ್ಲಿದ್ದಂಥ ಕೆಲವು ಪಟ್ಟಭದ್ರ ಶಕ್ತಿಗಳು ತಮ್ಮ ಅಧಿಕಾರ ತಪ್ಪಿ ಹೋಗುತ್ತೆ. ಮತ್ತು ಮೈಸೂರು ಪ್ರಾಂತ್ಯದ
ಆರ್ಥಿಕ ಸಂಪನ್ಮೂಲ ಉತ್ತರ ಕರ್ನಾಟಕಕ್ಕೆ ಹರಿದು ಹೋಗುತ್ತೆ, ಅದು ಬರಡು ಭಾಗ. ಹಾಗೆ ಇಲ್ಲಿ 2 ರಾಜ್ಯಗಳು ಬೇಕಾದರೆ ಇರಲಿ, ಉತ್ತರ ಭಾರತದಲ್ಲಿ ಹಿಂದಿ ಮಾತನಾಡುವ ಹಲವು 4-5 ರಾಜ್ಯಗಳಿರೋ ಹಾಗೆ ಕನ್ನಡದ 2 ರಾಜ್ಯಗಳು ಬೇಕಾದರೆ ಇರಲಿ ಅನ್ನೋ ಒಂದು ಹುನ್ನಾರ ಕೂಡ ಒಳಗೊಳಗೆ ನಡೀತಾ ಇತ್ತು. ಇದನ್ನೆಲ್ಲ ಮೆಟ್ಟಿ ನಿಂತು ನಾಡನ್ನು ಏಕೀಕರಣಗೊಳಿಸಬೇಕಾದಂಥ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ ಅಂತ. ಸರಿ, ಇವರೆಲ್ಲರ ಹೋರಾಟದ ಫಲವಾಗಿ ಕನ್ನಡ ನಾಡು ಏಕೀಕರಣಗೊಂಡಾಗ ಭೌಗೋಳಿಕವಾಗಿ ಒಟ್ಟು ಸುಮಾರು 35% ಕನ್ನಡ ಪ್ರಾಂತ್ಯಗಳನ್ನು ನಾವು ಕಳ್ಕೊಂಡ್ವಿ ಅನ್ನೋದನ್ನು ಮರೆಯೋ ಹಾಗಿಲ್ಲ. ಅಂದರೆ ಬಹುಸಂಖ್ಯಾತ ಕನ್ನಡ ಭಾಷಿಕರು ವಾಸವಾಗಿದ್ದಂತಹ ಸುಮಾರು 6 ಜಿಲ್ಲೆಗಳಿಗಾಗುವಷ್ಟು ಭೂಭಾಗವನ್ನು ನಾವು ಬೇರೆ ರಾಜ್ಯಗಳಿಗೆ ಬಿಟ್ಟುಕೊಟ್ವಿ. ಅದರ ಹಿನ್ನೆಲೆಯಾಗಿ ಬಹಳಷ್ಟು ಹಿತಾಸಕ್ತಿಗಳು ಕೆಲಸ ಮಾಡಿದ್ವು. ಅದನ್ನೆಲ್ಲ ವಿವರಿಸೋದಕ್ಕೆ ಇಲ್ಲಿ ಸಮಯದ ಅಭಾವ ಇದೆ ಅಂತ. ಈ ಒಂದು ನಾಡನ್ನು ಕಟ್ಟಿದ ನಂತರವೂ ಕೂಡ ಮಹಾಜನ್ ವರದಿ ನೀವು ಎಲ್ಲ ಕೇಳಿರಬಹುದು ಅಂತ ನಾನು ಅಂದ್ಕೊಳ್ತೀನಿ. ಈ ಪ್ರಾಂತ್ಯಗಳ ಮರು ವಿಂಗಡಣೆ ಆಗಬೇಕು ಅಂತಕ್ಕಂಥ ಒಂದು ಏನು ವರದಿಯನ್ನು ಕೊಡಲಾಯಿತು. ಅದರ ಪ್ರಕಾರ ಕಾಸರಗೋಡು ನಮ್ಮ ಕರ್ನಾಟಕಕ್ಕೆ ಸೇರಬೇಕು ಅನ್ನೋದು. ತಾವು ಒಂದು ಸ್ವಲ್ಪ ಯೋಚನೆ ಮಾಡಿ, ಇವತ್ತೇನು ನಾವು ನಮ್ಮ ಸುತ್ತಲಿನ ರಾಜ್ಯಗಳಲ್ಲಿ ಕೆಲವು ಪ್ರಾಂತ್ಯಗಳನ್ನು ನೋಡ್ತೀವಿ. ಉದಾಹರಣೆಗೆ ತಮಿಳುನಾಡಿಗೆ ಈ ಹೊಸೂರು, ಸೇಲಂ, ಕೊಯಮತ್ತೂರು, ನೀಲಗಿರಿ ಜಿಲ್ಲೆ, ಊಟಿಯನ್ನು ಒಳಗೊಂಡಂತಹ ನೀಲಗಿರಿ ಜಿಲ್ಲೆ, ಇವೆಲ್ಲ ಅವತ್ತು ಅಪ್ಪಟ ಕನ್ನಡ ಭಾಷಿಕರು ಇರುವಂತಹ ಪ್ರದೇಶಗಳಾಗಿದ್ವು. ಹಾಗೆಯೇ ಆಂಧ್ರ ಪ್ರದೇಶ ಕಡೆಗೆ ನೋಡೋದಾದರೆ ದವಾನಿ, ರಾಯದುರ್ಗ, ಅನಂತಪುರ ಜಿಲ್ಲೆಯ ಕಡಪ, ಕರ್ನೂಲ್, ಇವೆಲ್ಲ ಎಷ್ಟೊಂದು ಪ್ರದೇಶಗಳು ಕನ್ನಡ ಭಾಷಿಕರೇ ತುಂಬಿದ್ದಂಥ ಪ್ರದೇಶಗಳು, ಅಪ್ಪಟ ಕನ್ನಡ ಪ್ರದೇಶಗಳು. ಜೊತೆಗೆ ಕೇರಳಕ್ಕೆ ಕಾಸರಗೋಡು, ವೈನಾಡು, ಹೊಸದುರ್ಗ ಇವೆಲ್ಲ ಕರ್ನಾಟಕಕ್ಕೆ ಸೇರಬೇಕಾದಂಥ ಭಾಗಗಳನ್ನು ನಾವು ಕೇರಳಕ್ಕೆ ಬಿಟ್ಟುಕೊಟ್ವಿ. ಇನ್ನು ಮಹಾರಾಷ್ಟ್ರ ಏನು ನಮ್ಮ ಕವಿರಾಜ ಮಾರ್ಗಕಾರ ಹೇಳಿದ್ದ ಕಾವೇರಿಯಿಂದ ಗೋದಾವರಿವರೆಗೆ ಅಂತ, ಎಲ್ಲಿದೆ ಗೋದಾವರಿ? ಇವತ್ತಿನ ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ ಹರಿತಾ ಇದೆ. ಅಂದರೆ ಆ ಬಹುಭಾಗದ ಮಹಾರಾಷ್ಟ್ರ ಎಲ್ಲೋ ಒಂದು ಕಡೆಗೆ ಆಗ ಪ್ರಾಚೀನ ಕಾಲದಲ್ಲಿ ಕನ್ನಡ ಭಾಷಿಕರು ತುಂಬಿದ್ದಂಥ ಪ್ರದೇಶ ಜನಪದವಾಗಿತ್ತು. ನಾವು ಅದನ್ನು ಮರೆಯೋ ಹಾಗಿಲ್ಲ. ಜನಪದ ಅಂದರೆ ನಾಡು ಅಂತ. ಹಾಗಾಗಿ ಮಹಾರಾಷ್ಟ್ರದ ಕೊಲ್ಲಾಪುರ, ಸೊಲ್ಲಾಪುರ, ಜತ್ತ, ಅಕ್ಕಲ್ಕೋಟ, ಸಾಂಗ್ಲಿ, ಮಿರಜ, ಪುಣೆ, ಮುಂಬೈ, ನಾಸಿಕ್ ಇವೆಲ್ಲ ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಒಂದು ಕೂಗು ಎದ್ದಿತ್ತು. ಹಾಗೆ ಮಹಾಜನ್ ವರದಿ ಕೂಡ ಕೆಲವು ಪ್ರದೇಶಗಳು ಏನು ಬೇರೆ ರಾಜ್ಯಕ್ಕೆ ಹಂಚೋಗಿದ್ದಾವೆ ಅವು ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಒಂದು ವಿಷಯವನ್ನು ಪ್ರಸ್ತುತಪಡಿಸಿದಾಗ ಆ ಮಹಾಜನ್ ವರದಿ ಜಾರಿಗೆ ಬರಲೇಬೇಕು ಅಂತಕ್ಕಂಥ ಹೋರಾಟ ಮತ್ತೆ ತೀವ್ರ ಆಯಿತು ಅಂತ. 1970ರಲ್ಲಿ ಈ ಮಹಾಜನ ವರದಿ ಜಾರಿಗೆ ಬರಲಿ ಅಂತ ಕೆಲವು ಕನ್ನಡ ಪರ ಮನಸ್ಸುಗಳು ತೀವ್ರವಾದ ಹೋರಾಟ ಮಾಡುವಂಥ ಸನ್ನಿವೇಶದಲ್ಲಿ ಬಹಳ ವಿಷಾದದಿಂದ ಒಂದು ಸಂಗತಿಯನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. 1970ರ ಡಿಸೆಂಬರ್ 13ರಂದು ರೈಲು ತಡೆ ಚಳವಳಿಯನ್ನು ಮಾಡ್ತಾರೆ ಈ ಆಗ್ರಹಕ್ಕಾಗಿ. ಆ ಸಂದರ್ಭದಲ್ಲಿ 5 ಜನ ನಾಯಕರು ರೈಲು ತಡೆಗಾಗಿ ಅಕ್ಷರಶಃ ರೈಲು ಹಳಿಗಳ ಮೇಲೆ ಮಲಗಿದಾಗ ಅದರಲ್ಲಿ ಗೋವಿಂದರಾಜು ಅನ್ನುವಂಥ ಮಹನೀಯರು ಆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಅವ್ರ ಮೇಲೆ ಹರಿದು ಅಸುನೀಗ್ತಾರೆ. ಅಂದರೆ ತಮ್ಮ ಪ್ರಾಣವನ್ನು ಇಲ್ಲಿ ಅವರು ಕೂಡ ಕರ್ನಾಟಕ ಏಕೀಕರಣದ ನಂತರವೂ ಕೂಡ ಬಿಟ್ಟು ಹೋದ ಭಾಗಗಳು ನಮ್ಮ ನಾಡಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಅವರು ತಮ್ಮ ಪ್ರಾಣವನ್ನು ಬಲಿದಾನವಾಗಿಸಿದ್ದಾರೆ. ಇಂಥ ಬಲಿದಾನದ ಕಥೆಗಳು ನಮ್ಮ ಯುವ ಮನಸ್ಸುಗಳಿಗೆ ಮುಟ್ಟಿದಾಗ ಮಾತ್ರ ನಮ್ಮ ನಾಡಿನ ಮಹತ್ವ, ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದಂಥ ತಮ್ಮ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಅವರಿಗೆ ಅರಿವಾಗುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ ಅಂತಕ್ಕಂಥದ್ದು. ಇನ್ನು ಕನ್ನಡ ಭಾಷೆಯ ವಿಷಯಕ್ಕೆ ಬಂದರೆ ನಮ್ಮ ಹೆಮ್ಮೆಗೆ ಕಾರಣವಾಗುವ ಅನೇಕ ವಾಸ್ತವಾಂಶಗಳಿದ್ದಾವೆ. ಕ್ರಿಸ್ತಶಕ ಆರಂಭದಲ್ಲಿಯೇ ಇದ್ದು ಇವತ್ತಿಗೂ ಪ್ರಚಲಿತವಿರುವ, ಅಂದರೆ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪ್ರಪಂಚದ ಕೆಲವು ಬಹಳ ಅಂದರೆ 10 ಭಾಷೆಗಳಲ್ಲಿ ಕನ್ನಡವು ಒಂದು ಅನ್ನೋದನ್ನು ನಾವು ಮರೆಯೋ ಹಾಕಿಲ್ಲ. ಆ ಕಾರಣಕ್ಕಾಗಿಯೇ ನಮಗೆ ಶಾಸ್ತ್ರೀಯ ಭಾಷಾ ಸ್ಥಾನ ಸಿಕ್ತು. ಜೊತೆಗೆ 8 ಜ್ಞಾನಪೀಠಗಳ ಪ್ರಶಸ್ತಿ ಅಂತ ನಾವೆಲ್ಲ ಪ್ರತಿಯೊಂದು ಭಾಷಣದಲ್ಲೂ ಕೇಳ್ತಾ ಇರ್ತೇವೆ. ಆತ್ಮೀಯರೇ, ಎಲ್ಲೋ ಒಂದು ಕಡೆಗೆ ಈ ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಹೆಮ್ಮೆ ಅನ್ನೋ ಹಾಗೇನೆ ನಮ್ಮ ಮಿತಿಯಾಗಿ ನಾವು ಅದನ್ನು ಪರಿಗಣಿಸಬಾರ್ದು. ಯಾಕೆಂದರೆ ಕೇವಲ 8 ಜನ ಕನ್ನಡದ ಯೋಗ್ಯ ಅಥವಾ ಅರ್ಹ ಲೇಖಕರಿದ್ದರು ಅಂತಲ್ಲ, ಕನಿಷ್ಠ ಇನ್ನೂ 1 ಡಜನ್ನಷ್ಟು ಆ ಜ್ಞಾನಪೀಠ ಪ್ರಶಸ್ತಿಗೆ ಯೋಗ್ಯರಾದ ಅರ್ಹತೆಯುಳ್ಳ ಲೇಖಕರು, ಸಾಹಿತಿಗಳು ಖಂಡಿತ ನಮ್ಮಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಯಾಕೆಂದರೆ DVG ಅವರ ಮಂಕುತಿಮ್ಮನ ಕಗ್ಗ ಕಟ್ಟಿಕೊಡುವ ಜೀವನಾನುಭವವನ್ನು ಯಾವ ಜ್ಞಾನಪೀಠ ಪ್ರಶಸ್ತಿ ತಾನೇ ಅಳೆಯೋದಕ್ಕೆ ಸಾಧ್ಯ? ಹಾಗೆಯೇ ಗೋಪಾಲಕೃಷ್ಣ ಅಡಿಗರು, ತೀನಂಶ್ರೀ ಅವರು, ಹಾಗೆಯೇ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು, ಲಂಕೇಶ್ ಅವರು, ನಮ್ಮ GS ಶಿವರುದ್ರಪ್ಪನವರು, ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರು,
ಇವ್ರ ಪ್ರಶಸ್ತಿಗಳಿಂದ ಅತೀತರು ಅಂತಕ್ಕಂಥದ್ದು. ಇಂಥವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಒಂದಷ್ಟು ಚಿಕ್ಕದೆ, ಎರಡೆರಡು ಜ್ಞಾನಪೀಠ ಪ್ರಶಸ್ತಿ ಪಡಿಬೇಕಾದಂಥ ಅರ್ಹತೆ ಉಳ್ಳವರು ಇವರೆಲ್ಲ. ಹಾಗಾಗಿ ಖಂಡಿತ ಇವತ್ತಿಗೆ ಒಂದು 20 ಜ್ಞಾನಪೀಠ ಪ್ರಶಸ್ತಿಗಳು ನಮಗೆ ಸಿಗಬೇಕಾಗಿತ್ತು. ಅಂಥ ಒಂದು ಅರ್ಹತೆಯುಳ್ಳ ಬಲವುಳ್ಳಂತಹ ಭಾಷೆ ನಮ್ಮದು. 1000 ಕಾಲ ಬಾಳಿದ ಕನ್ನಡ ಅಂತ ಹೇಳ್ತಾರೆ ಜಿ ಪಿ ರಾಜಗೋಪಾಲ್. ಹಾಗಾಗಿ ಇಂಥ ಒಂದು ವಿಶಿಷ್ಟ ಭಾಷೆಗೆ ನಾವು ಇತಿಹಾಸದ ದಾಖಲೆಗಳನ್ನು ತೆಗೆದು ನೋಡಿದಾಗ ಕ್ರಿಸ್ತ ಶಕದ ಆರಂಭದಿಂದ ಅಥವಾ ಕ್ರಿಸ್ತ ಪೂರ್ವದಿಂದಲೇ ನಮಗೆ ದಾಖಲೆಗಳು ಸಿಗ್ತಾ ಹೋಗ್ತವೆ. ಕ್ರಿಸ್ತ ಪೂರ್ವ 3ನೇ ಶತಮಾನದ ಮಹಾಭಾರತ, 3ನೇ ಶತಮಾನದಲ್ಲಿ ರಚಿತವಾಗಿದೆ ಅನ್ನಬಹುದಾದಂತಹ ಮಹಾಭಾರತದಲ್ಲೇ ಕರ್ನಾಟ ದೇಶ ಅನ್ನೋ ಉಲ್ಲೇಖ ಬರುತ್ತೆ. ಹಾಗೆಯೇ ನಮ್ಮ ಅಶೋಕನ ಶಾಸನಗಳಿಂದ ಹಿಡಿದು ಗ್ರೀಕ್ ಪ್ರಹಸನಗಳವರೆಗೆ ಎಲ್ಲ ಐತಿಹಾಸಿಕ ದಾಖಲೆಗಳು ನಮಗೆ ಸಿಗ್ತಾ ಹೋಗ್ತವೆ. ಕನ್ನಡ ಭಾಷೆ ಇತ್ತು ಪ್ರಚಲಿತದಲ್ಲಿ ಅಂತಕ್ಕಂಥದ್ದು. ಇನ್ನು ಅಧಿಕೃತ ಬರಹದ ದಾಖಲೆಯಾದಂತಹ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ನಮಗೆ ಸಿಕ್ತು ಅನ್ನೋದಾದರೆ, ಅಲ್ಲಿಂದ ಇಲ್ಲಿನವರೆಗಿನ ಅಖಂಡ ಸಾಹಿತ್ಯದ ಒಂದು ಅದ್ಭುತ ದಾರಿಯನ್ನು ನಾವು ನೋಡೋದಾದರೆ, ಇಂಥ ಅದ್ಭುತ ಸಾಹಿತ್ಯ ರಚನೆ ಆಗೋದಕ್ಕೆ 4-5 ಶತಮಾನಗಳ ಹಿಂದೆಯೇ ಕನ್ನಡ ಭಾಷೆ ಸಾಕಷ್ಟು ಸಾಹಿತ್ಯಾತ್ಮಕ ಅಂಶಗಳನ್ನು ಒಳಗೊಳ್ಳುವಷ್ಟು ಪ್ರಬಲವಾಗಿ ಬೆಳೆದಿತ್ತು ಅನ್ನೋದಕ್ಕೆ ನಮಗೆ ಪುರಾವೆಗಳು ಸಿಗ್ತವೆ ಅಂತಕ್ಕಂಥದ್ದು ಶಾಸನಗಳ ಮೂಲಕ. ಹಾಗಾಗಿ ನಾವು ಈ ಕನ್ನಡ ಭಾಷೆಯನ್ನು ಕ್ರಿಸ್ತ ಶಕ ಆರಂಭದವರೆಗೂ ನಾವು ಅದರ ಹಿನ್ನೆಲೆಯನ್ನು ಅಥವಾ ಅದರ ಒಂದು ಪ್ರಾಚೀನತೆಯನ್ನು ವಿಸ್ತರಿಸ್ಕೊಂಡು ಹೋಗೋದಕ್ಕೆ ಖಂಡಿತ ಆಧಾರ ಸಮೇತ ಸಾಧ್ಯ ಇದೆ ಅಂತಕ್ಕಂಥದ್ದು, ಸುಮ್ಮನೆ ಹೆಮ್ಮೆಯ ಮಾತಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಅದ್ಭುತ ಸಾಹಿತ್ಯ ಪರಂಪರೆ, ಭಾಷೆ ಮತ್ತು ಸಾಹಿತ್ಯ ಇವೆರಡು ನಮ್ಮಲ್ಲಿ ತುಂಬಬೇಕಾದಂತಹ ಒಂದು ಹೆಮ್ಮೆ ಏನಪ್ಪ ಅಂತಂದ್ರೆ, ನಮ್ಮ ಕವಿಯೊಬ್ಬರು ಹೇಳೋ ಹಾಗೆ, ಪಂಪ ರನ್ನ ಹರಿಹರ ಆದಿ ಕುಮಾರವ್ಯಾಸಗ 6 ಜೋಡಿ, ತ್ರಿಪದಿ ಕವಿಯ ಗಂಡುಗಾಡಿ, ದಾಸವಾಣಿ ಗೇಯ ಮೋಡಿ, ಬಸವ ಬಂದ ವಚನದಿಂದ ಹೊಸಗಾಳಿಯ ತುಂಬಿ ತಂದ, ಅದರ ಚಂದ ಅದರ ಬಂಧ ಅದು ಕನ್ನಡ ಅದು ಕನ್ನಡ ಅಂತ. ಇಂಥ ಅದ್ಭುತ ಸಾಹಿತ್ಯಿಕ ಪರಂಪರೆ, ಭಾಷಿಕ ಪರಂಪರೆ ಇರುವಂತಹ ಕನ್ನಡದ ಈ ಗತವೈಭವದ ಮಾತು ಒಂದು ಕಡೆಗಾಯಿತು. ಈಗ ವರ್ತಮಾನಕ್ಕೆ ಬರೋದಾದರೆ, ನಮ್ಮ ದಿನಕರ ದೇಸಾಯಿ ಅವರು ಹೇಳೋ ಹಾಗೆ, ವರುಷಕ್ಕೆ ಒಂದು ಮಾಡಿದರೂ ಹಬ್ಬ, ಸಂಭ್ರಮದ ಮೆರವಣಿಗೆ ಏನು ಹಬ್ಬಬ್ಬ, ಆಮೇಲೆ ಪ್ರತಿ ದಿವಸ ಮಾಡಿದರೂ ನಿದ್ದೆ, ಭೂಮಿ ಬಂಜರು ಬಿದ್ದು ಬರಡಾಯಿತು ಗದ್ದೆ ಅಂತ. ಎಲ್ಲೋ ಒಂದು ಕಡೆಗೆ ನವಂಬರ್ ಕನ್ನಡಿಗರಾಗ್ತಾ ಇದ್ದೀವಿ ನಾವು. ಒಂದು ತಿಂಗಳು ಒಂದು ರಾಜ್ಯೋತ್ಸವದ ಮಾಸಾಚರಣೆಯನ್ನು ಮಾಡಿಬಿಟ್ರೆ, ಎಲ್ಲ ಕಡೆಗೂ ಹಳದಿ ಕಂಪನ್ನು ಪಸರಿಸಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ನುವಂಥ ಒಂದು ವಿಕ್ಷಿಪ್ತ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ವಿಷಾದನೀಯ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದು. ಯಾಕೆ ಅಂದರೆ, ಕೇವಲ ರಾಜ್ಯೋತ್ಸವದ ಆಚರಣೆ ಒಂದೇ ನಮ್ಮ ನಾಡು ನುಡಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ಕಹಿ ಸತ್ಯ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಅಂತ. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಕರ್ನಾಟಕ ಏಕೀಕರಣಗೊಂಡಾಗ ಆಲೂರು ವೆಂಕಟರಾಯರು ಒಂದು ಮಾತನ್ನು ಹೇಳಿದರು. ಈಗ ಮೈಸೂರು ರಾಜ್ಯ ಎಂದು ತಪ್ಪಾಗಿ ಹೆಸರಿಸಲ್ಪಟ್ಟ ಕರ್ನಾಟಕ ರಾಜ್ಯವು ಆಯುಷ್ಯವಂತವಾಗಲಿ, ಆರೋಗ್ಯವಂತವಾಗಲಿ, ಭಾಗ್ಯವಂತವಾಗಲಿ. ಈ ಮಾತಿನ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ, ಇಂದಿನ ನಮ್ಮ ಕರ್ನಾಟಕ ರಾಜ್ಯ ಎಷ್ಟರ ಮಟ್ಟಿಗೆ ಆರೋಗ್ಯವಂತವಾಗಿದೆ, ಭಾಗ್ಯವಂತವಾಗಿದೆ. ಯಾಕೆ ಅಂದರೆ, ಇವತ್ತು ಕನ್ನಡ ನಾಡಿನಲ್ಲಿ ಅನೇಕ ತವಕತಲ್ಲಣಗಳಿವೆ, ಆತಂಕಗಳಿವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕನ್ನಡ ಜನ ಕನ್ನಡ ಭಾಷಿಕರಾಗಿರುವ ಕಾರಣಕ್ಕೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ನೆಲ, ಜಲ, ಅನ್ನ, ಅರಿವೆ, ಅಕ್ಷರ, ಉದ್ಯೋಗ, ಆರೋಗ್ಯ ಇವುಗಳನ್ನು ಅವರು ಸಮರ್ಪಕವಾಗಿ ಪಡೀತಾ ಇಲ್ಲ, ಅವುಗಳಿಂದ ವಂಚಿತರಾಗ್ತಾ ಇದ್ದಾರೆ ಅಂದಾಗ ಖಂಡಿತ ನಮ್ಮ ಆತಂಕಕ್ಕೆ ಕಾರಣ ಇದೆ ಅಂತ ಅನಿಸುತ್ತೆ. ಒಂದು ನಾಡು ನುಡಿಯ ಪ್ರಶ್ನೆ ಅಂದ ತಕ್ಷಣ ಅದು ಕೇವಲ ಭಾವನಾತ್ಮಕ ವಿಷಯ ಮಾತ್ರ ಅಲ್ಲ, ಅದು ವಾಸ್ತವ ಬದುಕಿನ ಪ್ರಶ್ನೆ, ಕನ್ನಡಿಗರ ಬದುಕಿನ ಪ್ರಶ್ನೆ ಅದು ನಾಡು ನುಡಿ ಅಂದ ತಕ್ಷಣ. ಹಾಗಾಗಿ ದೈನಂದಿನ ಜೀವನದಲ್ಲಿ ಕನ್ನಡಿಗರು ನೆಮ್ಮದಿಯಿಂದಿರಬೇಕಾದಂತಹ ಎಲ್ಲ ಸೌಲಭ್ಯಗಳು ಇಲ್ಲಿ ಸಿಗುವಂತಾಗಬೇಕು. ಆಗ ಒಂದು ನಾಡು ಸಮೃದ್ಧವಾಗಿದೆ, ಬಲಿಷ್ಠವಾಗಿದೆ, ಭವಿಷ್ಯತ್ತಿನಲ್ಲಿ ಅದು ಉಜ್ವಲವಾಗಿ ಬೆಳಗುತ್ತೆ ಅಂತ ನಾವು ಆಶಾವಾದದೊಂದಿಗೆ ಇರೋದಕ್ಕೆ ಸಾಧ್ಯ. ಅದು ಇವತ್ತು ನಮ್ಮ ನಾಡಿನಲ್ಲಿ ಎಷ್ಟರ ಮಟ್ಟಿಗಿದೆ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಕಾಲಘಟ್ಟದಲ್ಲಿ ಇದೆ. ಬಹಳಷ್ಟು ತವಕತಲ್ಲಣಗಳಿದ್ದಾವೆ ಆತ್ಮೀಯರೇ. ಆ ಬಗ್ಗೆ ಮಾತಾಡೋದಕ್ಕೆ ನಮಗೆ ಒಂದು ಪ್ರತ್ಯೇಕವಾದ ಅಧಿವೇಶನದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಗಂಟೆಗಟ್ಟಲೆ ಮಾತಾಡಬಹುದು. ಇವತ್ತು ಇಷ್ಟೊಂದು ಹೋರಾಟದ ನಂತರ ಸ್ಥಾಪಿತಗೊಂಡಂಥ ನಾಡಿನಲ್ಲಿ
ಆಡಳಿತ ಭಾಷೆಯಾಗಿ ಸಂಪೂರ್ಣವಾಗಿ ಸಮರ್ಪಕವಾಗಿ ಇನ್ನೂ ಕನ್ನಡ ಜಾರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ಕೊರಗು. ಶಿಕ್ಷಣ ಮಾಧ್ಯಮವಾಗಿ ಕನ್ನಡ ನಾಡಿನಲ್ಲೇ ಕನ್ನಡ ಅದು ಸಮರ್ಪಕವಾಗಿ ಜಾರಿಗೊಂಡಿಲ್ಲ ಅನ್ನುವಂಥ ನೋವು. ಇದಕ್ಕಾಗಿ ಎಷ್ಟೆಲ್ಲ ಸಮಿತಿಗಳನ್ನು ರಚನೆ ಮಾಡಲಾಯಿತು, ಎಷ್ಟೆಲ್ಲ ವರದಿಗಳು ಮೂಲೆ ಗುಂಪಾಗಲ್ಲಿ ಬಿದ್ದಿದ್ದಾವೆ ಅಂತಕ್ಕಂಥದ್ದು. ಕನ್ನಡಿಗರಿಗೆ ಉದ್ಯೋಗ ಇವತ್ತಿನ ಬಹುಮುಖ್ಯ ಪ್ರಶ್ನೆ ಅಂದರೆ ಕನ್ನಡ ಭಾಷೆಯಲ್ಲಿ ಓದಿದವರಿಗೆ ಉದ್ಯೋಗ ಸಿಗ್ತಿಲ್ಲ, ಆ ಮೂಲಕ ಕನ್ನಡ ಅನ್ನ ಕೊಡುವ ಭಾಷೆ ಆಗ್ತಾ ಇಲ್ಲ ಅನ್ನೋದು ಬಲು ದೊಡ್ಡ ಸವಾಲಾಗಿ ನಮ್ಮ ಮುಂದೆ ನಿಂತಿರುವಂಥದ್ದು. ಇದು ಆಗಬೇಕು ಅಂದರೆ ಸರೋಜಿನಿ ಮಹಿಷಿ ವರದಿ ಯಾವ ಸ್ಥಿತಿಗೆ ತಲುಪ್ತು ಅನ್ನೋದನ್ನು ನೋಡಿದಾಗ ವಿಷಾದ ಆಗುತ್ತೆ. ಸರ್ಕಾರಗಳ ಇಚ್ಛಾಶಕ್ತಿ ಇಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಕ್ಕಾಗ ಈ ಬಹಳಷ್ಟು ತವಕತಲ್ಲಣಗಳು ಒಂದು ಹಂತಕ್ಕೆ ಬರಬಹುದು ಅಂತ ನನಗೆ ಅನಿಸುತ್ತೆ. ಮತ್ತು ಶಿಕ್ಷಣ ಮಾಧ್ಯಮ ಅತಿ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ ಅದು. ಇವತ್ತು 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಕಡೆಗೆ ನಾವೆಲ್ಲ ಒಂದು ಆಶಾವಾದದಿಂದ ನೋಡ್ತಾ ಇದ್ದಾವೆ. ಇಲ್ಲಿಯಾದರೂ ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲೇ ಕಡ್ಡಾಯವಾಗಿ ಜಾರಿಗೆ ಬರೋ ಹಾಗೆ ಆಗುತ್ತಾ ಅಂತ. ಯಾಕೆ ಅಂದರೆ ಈ ಹಿಂದೆ ಎಚ್ ನರಸಿಂಹಯ್ಯನವರು ವರದಿ ಕೊಟ್ಟಿದ್ದರು ಮಾತೃಭಾಷಾ ಮಾಧ್ಯಮದ ಬಗ್ಗೆ. ಹಾಗೆಯೇ ಇನ್ನು ನಮ್ಮ ಗೋಕಾಕ್ ಸಮಿತಿ ನೀಡಿದಂಥ ವರದಿಯ ಅನುಷ್ಠಾನಕ್ಕಾಗಿ ನಡೆದಂಥ ಚಳವಳಿಯ ಒಂದು ನಮಗೆಲ್ಲ ಗೊತ್ತೇ ಇದೆ ಆ ಚಳವಳಿಯ ತೀವ್ರತೆ ಹಾಗೆ ಅಂತ. ಆದಾಗ್ಯೂ ಕೂಡ ಇಷ್ಟೆಲ್ಲ ಹೋರಾಟಗಳ ನಂತರವೂ ಕೂಡ ಇನ್ನೂ ಸ್ಥಿತಿ ಸುಧಾರಿಸಿಲ್ಲ ಅನ್ನೋದಾದರೆ ನಾವು ಎತ್ತ ಸಾಗ್ತಾ ಇದ್ದೇವೆ. ಯಾರು ಇಲ್ಲಿ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದ್ದಾರೆ? ಇಲ್ಲಿ ಸಮಾನಾಂತರವಾಗಿ ಆಗಬೇಕಾದಂಥ ಕೆಲಸಗಳು, ಒಂದು ಕಡೆ ಸರ್ಕಾರ, ಒಂದು ಕಡೆಗೆ ಜನಸಾಮಾನ್ಯರು. ಪ್ರಭುತ್ವ ಬಲಿಷ್ಠ ಆದಾಗ ಸಂಸ್ಕೃತಿ ದುರ್ಬಲ ಆಗುತ್ತೆ ಅಂತಕ್ಕಂಥ ಒಂದು ಮಾತಿದೆ. ಇಲ್ಲಿ ಎರಡೂ ಸಮಾನಾಂತರವಾಗಿ ಹೋದಾಗ ಮಾತ್ರ ಒಂದು ಸಂಸ್ಕೃತಿಯ ಉಳಿವು ಸಾಧ್ಯ ಅಂತ. ಹಾಗಾಗಿ ಇಲ್ಲಿ ಶಿಕ್ಷಣದ ಮಾಧ್ಯಮವಾಗಿ ಮಾತೃಭಾಷೆ ಸಮರ್ಪಕವಾಗಿ ಜಾರಿಗೊಂಡಾಗ ಮಾತ್ರ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಲಭ್ಯವಾದಾಗ ಮಾತ್ರ ಕನ್ನಡಿಗರ ಬದುಕು ಹಸನಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಆಡಳಿತದಲ್ಲಿ ಕನ್ನಡ ಭಾಷೆ ಸಮರ್ಪಕವಾಗಿ ಜಾರಿಗೆ ತರಬೇಕು ಅಂದರೆ ಇರುವ ಒಂದೇ ಒಂದು ದಾರಿ ಅಂದರೆ ನಮ್ಮ ಎಲ್ಲ ಆಡಳಿತ ಇವತ್ತು ಗಣಕೀಕರಣಗೊಂಡಿರೋದ್ರಿಂದ ಎಲ್ಲ ಇಲಾಖೆಗಳಲ್ಲೂ ನಮ್ಮ ಕನ್ನಡ ಭಾಷೆಯನ್ನು ನಾವು ವಿಶಿಷ್ಟ ತಂತ್ರಾಂಶಗಳನ್ನು ರೂಪಿಸುವ ಮೂಲಕ ಗಣಕಯಂತ್ರಕ್ಕೆ ಒಂದು ಸಮರ್ಪಕವಾದ ಭಾಷೆಯನ್ನಾಗಿ ಪರಿವರ್ತಿಸುವಂಥ ಕೆಲಸ ನಡಿಬೇಕಿದೆ. ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ, ಆದರೂ ಅದು ಸಾಲದು ಅಂತ ನಮಗೆಲ್ಲ ಒಂದು ಕಡೆಗೆ ಅನಿಸುತ್ತೆ. ಬಹಳ ಹಿಂದೆನೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಈ ಒಂದು ಮುನ್ನೋಟ ಅವರಲ್ಲಿತ್ತು. ಕನ್ನಡ ಭಾಷೆ ಭವಿಷ್ಯದಲ್ಲಿ ಉಳಿದು ಬೆಳೆದು ಬರಬೇಕಾದ್ರೆ ಅದಕ್ಕೆ ಸೂಕ್ತವಾದ ತಂತ್ರಾಂಶವನ್ನು ರೂಪಿಸಬೇಕಾದಂಥ ಅವಶ್ಯಕತೆಯನ್ನು ಅವರು ಅಂದೇ ಮನಗಂಡಿದ್ರು. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು ಕೂಡ. ಅವರೆಲ್ಲೋ ಒಂದು ಕಡೆಗೆ ತಾವೇ ಒಂದು ಸ್ವಂತ ತಂತ್ರಾಂಶವನ್ನು ಕೂಡ ಅಂದರೆ ಸಾಫ್ಟ್ವೇರನ್ನು ಕೂಡ ರೂಪಿಸಿದ್ರು ಅಂತ ನಾನು ಕೇಳಿದ್ದೇನೆ. ಮತ್ತು ಬೆಂಗಳೂರಿನ ಭಾಷಿಕರಿಗೆ, ಅವರು ಭಾಷಾಭಿಮಾನಿಗಳಿಗೆ ಅವರು ಪ್ರಶ್ನೆ ಮಾಡ್ತಿದ್ರು, ಎಲ್ಲದಕ್ಕೂ ಬೆಂಗಳೂರಿಗೆ ನಾನೇ ಓಡಿ ಬರ್ಬೇಕನ್ನಯ್ಯ, ನಿಮಗೆಲ್ಲ ಏನಾಗಿದೆ ಅಂತ. ಅಂದರೆ ಸರ್ಕಾರದ ಮೇಲೆ ಒತ್ತಡ ಹೇರೋಕ್ಕೆ ನಾನೇ ಬರಬೇಕಾ ಅಂತಕ್ಕಂಥದ್ದು. ಬಹುಶಃ ನಮ್ಮ ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಈ ನಿಟ್ಟಿನಲ್ಲಿ ಭಾಳಷ್ಟು ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಈ ನಿಟ್ಟಿನಲ್ಲಿ ಇನ್ನೂ ನಾವು ತಮಿಳರನ್ನು ಗಮನಿಸಿದಾಗ ಬಹುಶಃ ಈ ತಂತ್ರಾಂಶದ ಅಭಿವೃದ್ಧಿಯಲ್ಲಿ ಮತ್ತು ಅದನ್ನು ಗಣಕೀಕರಣಗೊಳಿಸುವಲ್ಲಿ ನಮಗಿಂತ ಕನ್ನಡಿಗರಿಗಿಂತ ತಮಿಳರು ಸುಮಾರು 15 ವರ್ಷದಷ್ಟು ಮುಂದಿದ್ದಾರೆ ಅಂತ ನಾನು ಓದಿದ್ದೇನೆ. ಇದು ಇವತ್ತಿನ ತುರ್ತು, ಇವತ್ತಿನ ಜರೂರತ್ತಿದು. ಯಾಕೆಂದರೆ ಇಲ್ಲಾಂದರೆ ಭಾಷೆ ಉಳಿಯೋದು ಕಷ್ಟ ಆಗುತ್ತೆ. ನಮ್ಮ ವಾಸ್ತವವನ್ನು ನಾವು ಒಪ್ಕೊಳ್ಳಲೇಬೇಕಾಗುತ್ತೆ ಅಂತಕ್ಕಂಥದ್ದು. ಇನ್ನು ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ನಾವು ಆಶಾವಾದ ತಾಳೋದ್ರ ಮಧ್ಯೆನೇ ದಿನೇ ದಿನೇ ಕಣ್ಣು ಮುಚ್ಚುತ್ತಾ ಇರೋ ಕನ್ನಡ ಶಾಲೆಗಳನ್ನು ನೋಡಿದಾಗ ಆತಂಕಗೊಳ್ಳದೆ ಇರೋದಕ್ಕೆ ಆಗದಂಥ ಒಂದು ವಿಪರ್ಯಾಸದ ಸ್ಥಿತಿಯಲ್ಲಿ ನಾವಿದ್ದೇವೆ. ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಪೋಷಕರು ಮಕ್ಕಳನ್ನು ಸೇರಿಸ್ತಾ ಇಲ್ಲ, ಎಲ್ಲ ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ ಅಂತೆಲ್ಲ ನಾವು ಅನ್ನೋವಾಗ ಯೋಚನೆ ಮಾಡಬೇಕಿದೆ. ನಾವು ಮೂಲಭೂತ ಸೌಕರ್ಯಗಳೇ ಇಲ್ಲದ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸೋದಕ್ಕೆ ಯಾವ ಪೋಷಕರು ಮುಂದೆ ಬರೋದಿಲ್ಲ ಅನ್ನೋದು ಬಹಳ ಸಹಜ. ಈ ನಿಟ್ಟಿನಲ್ಲಿ ಸರ್ಕಾರದ ಜವಾಬ್ದಾರಿ ಬಹಳ ಇದೆ. ಕನ್ನಡ ಶಾಲೆಗಳು ಮೊದಲು ಅಭಿವೃದ್ಧಿ ಆಗಬೇಕು. ಸರ್ಕಾರಿ ಶಾಲೆಗಳು ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ಅಭಿವೃದ್ಧಿ ಹೊಂದಬೇಕು. ಇಲ್ಲಿ ಸಂಪನ್ಮೂಲದ ಕ್ರೋಢೀಕರಣಕ್ಕಾಗಿ ನಾವು ನಮ್ಮ ಅನೇಕ ಸಂಘ ಸಂಸ್ಥೆಗಳನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆ. ಇನ್ಫೋಸಿಸ್ ಪ್ರತಿಷ್ಠಾನ ಇರ್ಬೋದು, ನಮ್ಮ ಅಜೀಮ್ ಪ್ರೇಮ್ಜಿ ಪ್ರತಿಷ್ಠಾನ ಇರ್ಬೋದು, ಇಂಥವನ್ನೆಲ್ಲ ಬಳಸ್ಕೊಂಡು ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದಾದರೆ ಕನ್ನಡ ಭಾಷೆಗೆ ಖಂಡಿತ ಭವಿಷ್ಯ ಇದೆ ಅಂತ ನಾವು ಹೇಳಲೇಬಹುದು.
ಜೊತೆಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವಂತಹ ಕಾನೂನಾತ್ಮಕ ತಿದ್ದುಪಡಿಗಳು ಕೂಡ ಇಂದಿನ ತುರ್ತು ಮತ್ತು ಜರುರತ್ತು. ಇನ್ನು ಇದೆಲ್ಲಕ್ಕೆ ಕಳಶವಿಟ್ಟಂತೆ ಕನ್ನಡ ಭಾಷೆ ಭವಿಷ್ಯದಲ್ಲಿ ಉಜ್ವಲವಾಗಿ ಬೆಳಗಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಕನ್ನಡ ಅಂತರ್ಜಾಲದಲ್ಲಿ ಸಮರ್ಪಕವಾಗಿ ಬಳಕೆ ಆಗಬೇಕು. ಇವತ್ತಿನ ಯುವಜನತೆ ಎಷ್ಟರ ಮಟ್ಟಿಗೆ ಅಂತರ್ಜಾಲವನ್ನು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನೋದನ್ನು ನೋಡಿದಾಗ ನಾವು ಈ ಕನ್ನಡ ಆ್ಯಪ್ಗಳನ್ನು ಬಳಸ್ಕೊಂಡು ನಮ್ಮ ಕನ್ನಡ ಭಾಷೆಯನ್ನು ಹೇಗೆ ಇಲ್ಲಿ ಸಮರ್ಪಕವಾಗಿ ಬೆಳೆಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆಗೆ ಕೆಲವೊಂದು ಆಶಾವಾದದ ಕಿರಣಗಳು ನಮ್ಮ ನಡುವೆ ಇದ್ದಾವೆ. ಬೆಂಗಳೂರಿನಲ್ಲಿ ಮತ್ತು ಪ್ರಪಂಚದಾದ್ಯಂತ ಇರುವಂಥ ಕೆಲವು ಕನ್ನಡ IT ಉದ್ಯೋಗಿಗಳು ಸೇರಿಕೊಂಡು ಬನವಾಸಿ ಬಳಗ ಅಂತ ಒಂದು ಸಂಸ್ಥೆ ಕಟ್ಕೊಂಡಿದ್ದಾರೆ. ನಮ್ಮ ಜಿ ಆನಂದ್ ಅವರು ಹಾಗೆ ಅರುಣ್ ಜಾವಗಲ್ ಅವರು ಆ ಒಂದು ಸಂಸ್ಥೆಯ ಮೂಲಕ ಕನ್ನಡವನ್ನು ಪಸರಿಸುವ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಜಾಗೃತಿ ನಮ್ಮ ಯುವ ಪೀಳಿಗೆಯ IT ಉದ್ಯೋಗಿಗಳಲ್ಲಿ ಉಂಟಾಗಿದೆ ಇವತ್ತು ಅನ್ನೋದು ನಮಗೆ ಖಂಡಿತ ಆಶಾವಾದ ಸಂಗತಿ ಆಗ್ತದೆ. ಎಲ್ಲೋ ಒಂದು ಕಡೆಗೆ ಅಲ್ಲಿ ಅನೇಕ ಸಾಫ್ಟ್ವೇರ್ ಉದ್ಯೋಗಿಗಳು ವಾರಾಂತ್ಯದಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ಅನ್ಯ ಭಾಷಿಕ ಉದ್ಯೋಗಿಗಳಿಗೆ ಕನ್ನಡ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ಅನ್ಯ ಭಾಷಿಕ ಉದ್ಯೋಗಿಗಳಿಗೆ ಕನ್ನಡವನ್ನು ಕಲಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಮ್ಮ ವಾರಾಂತ್ಯವನ್ನು ಈ ರೀತಿಯಾಗಿ ಅವರು ಸಾರ್ಥಕಗೊಳಿಸ್ಕೊಳ್ತಾ ಇದ್ದಾರೆ ಅಂತ ನೋಡಿದಾಗ ನಮಗೆಲ್ಲ ಒಂದು ಕಡೆಗೆ ಕಾರ್ಮೋಡದ ನಡುವಿನ ಬೆಳ್ಳಿ ಮಿಂಚಿನ ಹಾಗೆ ಇದು ಭಾಸ ಆಗ್ತದೆ ಅಂತಕ್ಕಂಥದ್ದು. ತೀರಾ ನಿರಾಶವಾದ ಏನಿಲ್ಲ, ಯುವ ಪೀಳಿಗೆ ಎಲ್ಲ ಒಂದು ಕಡೆಗೆ ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಕನ್ನಡವನ್ನು ಉಳಿಸುವ ಕೆಲಸದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೆ ಇಂಥ ಒಂದು ಯುವ ಪಡೆ ಖಂಡಿತ ಸಿದ್ಧ ಆಗಿದೆ. ಹಾಗೆಯೇ ಈ ವಿಕಿಪೀಡಿಯಾ ನಮಗೆಲ್ಲ ಅಂತರ್ಜಾಲದಲ್ಲಿ ಮಾಹಿತಿಯನ್ನು ಕೊಡುವಂಥ ವಿಕಿಪೀಡಿಯಾದ ಇಂಗ್ಲಿಷ್ ಅವತರಣಿಕೆಯನ್ನು ಹೆಚ್ಚು ಜನರು ಬಳಸ್ತಾ ಇರುವಂಥದ್ದು. ಆದರೆ ಕನ್ನಡ ವಿಕಿಪೀಡಿಯಾದಲ್ಲೂ ಕೂಡ ಬಹಳಷ್ಟು ಮಾಹಿತಿ ನಮಗೆ ಇವತ್ತು ಲಭ್ಯ ಇದೆ. ಇದು ನಮಗೆ ಅರಿವಿಲ್ಲ, ಬಹಳಷ್ಟು ಯುವಜನತೆಗೆ ಅರಿವಿಲ್ಲ ಅಂತಕ್ಕಂಥದ್ದು. ಈಗ ನಮ್ಮ ಕನ್ನಡ ವಿಕಿಪೀಡಿಯಾ ಸಂಪಾದಕರು UB ಪವನಜ ಅನ್ನುವರು ಬಹಳಷ್ಟು ವಿಷಯದ ಜ್ಞಾನವನ್ನು ಕನ್ನಡ ವಿಶ್ವಕೋಶದ ರೂಪದಲ್ಲಿ ವಿಕಿಪೀಡಿಯಾದಲ್ಲಿ ತುಂಬ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೇನಾದರೂ ಹುಡುಕಬೇಕಾದಾಗ ಖಂಡಿತ ಅಲ್ಲಿ ಸಾಕಷ್ಟು ವಿಷಯ ಕನ್ನಡದಲ್ಲೇ ಸಿಗ್ತಾ ಇದೆ, ಅದನ್ನು ನಾವು ಬಳಸ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಇನ್ನೊಂದು ಸೌಲಭ್ಯ ಕೂಡ ಇದೆ. ವಿಕಿಪೀಡಿಯಾದಲ್ಲಿ ಕನ್ನಡದಲ್ಲಿ ನಾವೇ ಏನಾದರೂ ಹೊಸ ವಿಷಯಗಳನ್ನು ಕೂಡ ಸೇರಿಸಬಹುದು, ತಿದ್ದುಪಡಿಗಳನ್ನು ಮಾಡಬಹುದು. ಇಂಥ ಒಂದು ಸೌಲಭ್ಯ ನಮ್ಮ ಮುಂದಿದೆ, ನಾವು ಇದನ್ನು ಬಳಸ್ಕೊಳ್ಬೇಕು. ಇನ್ನು ಅಂಗೈಯಲ್ಲೇ ಅರಮನೆಯನ್ನು ತೋರಿಸುವಂತಹ ಈ ಮೊಬೈಲ್ ನಮ್ಮ ಕೈಯಲ್ಲಿದ್ದಾಗ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಯುವ ಪಡೆ ತೊಡಗಿಸ್ಕೊಂಡಿದೆ, ಅವರು ಕನ್ನಡ ಭಾಷೆಯನ್ನು ಅಲ್ಲಿ ಹೆಚ್ಚು ಸಮರ್ಪಕವಾಗಿ ಬಳಸ್ಕೊಳ್ಳೋ ಸಾಧ್ಯತೆಗಳು, ಎಲ್ಲ ಸಾಧ್ಯತೆಗಳಿದ್ದಾವೆ. ಇವತ್ತು ನಾಳೆ ನಾವು ಏನು ನೋಡ್ತೀವಿ, ಸಾಮಾನ್ಯವಾಗಿ ಇವತ್ತು ನಾವು ಆನ್ಲೈನ್ ಶಿಕ್ಷಣ ನೀಡ್ತಾ ಇರೋದ್ರಿಂದ ಈ ಕರೋನಾ ಕಾಲಘಟ್ಟದಲ್ಲಿ ನಮ್ಮ ವಿದ್ಯಾರ್ಥಿನಿಯರು ನಮಗೇನಾದರೂ ಮೆಸೇಜ್ ಮಾಡಬೇಕಾದ್ರೆ ಹೇಗೆ ಮಾಡ್ತಾರೆ, ಇಂಗ್ಲೀಷ್ ಅಕ್ಷರಗಳನ್ನು ಬಳಸ್ಕೊಂಡು, ಅಂದರೆ ಲಿಪಿಯನ್ನು ಇಂಗ್ಲೀಷ್ ಬಳಸ್ಕೊಂಡು ಕನ್ನಡ ಪದಗಳನ್ನು ಟೈಪ್ ಮಾಡ್ತಾರೆ. ನೋಟ್ಸ್ ಕಳಿಸಿ ಅನ್ಬೇಕಾದ್ರೆ KALASI ಕಳಿಸಿ, ನೋಡಿ ಅದು ಎಂಥ ಆಭಾಸ. ಆದರೆ ಇದ್ರ ಬದಲಾಗಿ ಇವತ್ತು ಅನೇಕ ಕನ್ನಡ ಆ್ಯಪ್ಗಳು ನಮಗೆ ಲಭ್ಯ ಇದ್ದಾವೆ, ನಾವು ಅವುಗಳನ್ನು ಖಂಡಿತ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ಜಸ್ಟ್ ಕನ್ನಡ ಅಂತಕ್ಕಂಥ ಒಂದು ಆ್ಯಪ್ ಅಂದರೆ ಅಪ್ಲಿಕೇಶನ್ಸ್ ಇದೆ. ಹಾಗೆಯೇ ನಮ್ಮ ಗೂಗಲ್ ಇಂಡಿಕ್ ಕೀಬೋರ್ಡ್ ಅಂತ, ನಾವು ಆ ಕೀಬೋರ್ಡನ್ನು ಆ ಆ್ಯಪನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಕನ್ನಡದಲ್ಲೇ ಖಂಡಿತವಾಗಿ ಅತ್ಯಂತ ಸುಲಭವಾಗಿ ಟೈಪ್ ಮಾಡ್ಬೋದು. ಅಕ್ಷರಗಳನ್ನು ಟೈಪ್ ಮಾಡೋದು, ಒತ್ತಕ್ಷರಗಳನ್ನು ಇತ್ಯಾದಿ ಸ್ವಲ್ಪ ಕಷ್ಟ ಆಗುತ್ತೆ ಕನ್ನಡ ಕಾಗುಣಿತ ಅಂತ ಅನ್ನೋದು ಬಹಳ ಯುವಜನತೆ ಕೂಗು. ಆ ಕಾರಣಕ್ಕೆ ಇನ್ನೊಂದು ಬಗೆಯ ಹೊಸ ಸೌಲಭ್ಯ ಕೂಡ ಇವತ್ತು ನಮ್ಗೆ ಲಭ್ಯ ಇದೆ. ಏನು ಅಂದರೆ ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡೋದನ್ನು ಗ್ರಹಿಸಿ ಅದನ್ನು ಅಕ್ಷರ ರೂಪದಲ್ಲಿ ಮೂಡಿಸುವಂತಹ ಅಪ್ಲಿಕೇಶನ್ಗಳು ಕೂಡ, ಆ್ಯಪ್ಗಳು ಕೂಡ ಇವತ್ತು ಖಂಡಿತ ಲಭ್ಯ ಇದ್ದಾವೆ. ಸೊ ಅವುಗಳನ್ನು ನಾವು ಬಳಸಿಕೊಂಡು ಕನ್ನಡ ಭಾಷೆಯ ಸೊಗಡನ್ನು ನಾವು ಕನ್ನಡದಲ್ಲೇ ಮುದ್ರಿಸಿ, ಕನ್ನಡದಲ್ಲೇ ಟೈಪಿಸಿ ನಾವು ಬಳಸಿದ್ದೇ ಆದರೆ ಖಂಡಿತ ನಮ್ಮ ಭಾಷೆ ಅತ್ಯಂತ ಜನಮಾನಸದಲ್ಲಿ ಬಹಳ ಸಮರ್ಪಕವಾಗಿ ಉಳಿತಾ ಬೆಳೀತಾ ಹೋಗ್ತದೆ ಅನ್ನೋದರಲ್ಲಿ ಎರಡು ಮಾತಿದೆ. ಇನ್ನು ಅಂತರ್ಜಾಲದಲ್ಲಿ ಎಲ್ಲ ಕನ್ನಡ ಸಾಹಿತ್ಯ ಲಭ್ಯ ಆಗಬೇಕು, ಯುವ ಪೀಳಿಗೆಗೆ ಓದೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಅವರನ್ನು ಕನ್ನಡ ಸಾಹಿತ್ಯದ ಓದಿನ ಕಡೆಗೆ ನಾವು ಆಕರ್ಷಿಸಬೇಕು ಅಂತಕ್ಕಂಥದ್ದು. ನಮ್ಮ ಕನ್ನಡದ ಎಲ್ಲ ಖ್ಯಾತ ಲೇಖಕರ ಅದ್ಭುತ ಪುಸ್ತಕಗಳು ಆನ್ಲೈನ್ನಲ್ಲಿ ಅವರಿಗೆ ಲಭ್ಯ ಆಗೋ ಹಾಗೆ ಆಗಬೇಕು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಬಹಳಷ್ಟು ಪ್ರಯತ್ನ ನಡೀಬೇಕು. ಇದೆಲ್ಲ ಒಂದು ಕಡೆಗಾದರೆ ಇನ್ನು ಕನ್ನಡಿಗರಾಗಿ ನಮ್ಮ ಕರ್ತವ್ಯ ಏನು ಅಂತ, ನಾವೆಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಕನ್ನಡವನ್ನು ಅಳವಡಿಸಿಕೊಂಡಿದ್ದೇವೆ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಆತ್ಮಾವಲೋಕನದ ರೂಪದಲ್ಲಿ ಹಾಕ್ಕೊಳ್ಬೇಕು ಅಂತ. ದಿನನಿತ್ಯದ ಜೀವನದಲ್ಲಿ ನಾವೆಷ್ಟರ ಮಟ್ಟಿಗೆ
ಕನ್ನಡವನ್ನು ಸರಳವಾಗಿ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಸಿದ್ಧರಿದ್ದೇವೆ. ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನಾವು ಕನ್ನಡಾಭಿಮಾನವನ್ನು ತುಂಬ್ತಾ ಇದ್ದೇವೆ. ಬೇರೆ ನಾವೇನೂ ಮಾಡೋದು ಬೇಡ, ನಮ್ಮ ಮಕ್ಕಳ ಜೊತೆಗೆ ನಾವು ಕನ್ನಡದಲ್ಲಿ ಮಾತಾಡೋಣ. ಅವರು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಹಿಂಜರಿಯದಿರುವ ಹಾಗೆ ನಾವು ನೋಡ್ಕೊಳ್ಳೋಣ. ಹಾಗೆಯೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಇಂಗ್ಲೀಷ್ ಪದಗಳ ಬಳಕೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾ ಸಾಧ್ಯವಾದಷ್ಟು ಸುಂದರ ಕನ್ನಡ ಪದಗಳಿದ್ದಾವೆ, ಅವುಗಳನ್ನು ಬಳಸ್ತಾ ನಾವು ಹೋಗೋದಾದರೆ, ನಮ್ಮ ಮನೆಯಲ್ಲಿ ಕನ್ನಡ ಪತ್ರಿಕೆ ಓದೋ ಹವ್ಯಾಸ ಬೆಳೆಸಿದರೆ, ನಮ್ಮ ಕನ್ನಡ ಸಾಹಿತ್ಯದ ರುಚಿಯನ್ನು ನಮ್ಮ ಮಕ್ಕಳಿಗೆ ಹತ್ತಿಸಿದರೆ, ನಾವು ನಮ್ಮ ಪರಿಧಿಯೊಳಗೆ ಬರುವ ಎಲ್ಲರಲ್ಲೂ ಈ ಒಂದು ಕನ್ನಡದ ಸೊಗಡನ್ನು ಹರಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪ್ರತಿಯೊಬ್ಬರು ಮಾಡಿದ್ದೇ ಆದರೆ ಖಂಡಿತ ಕನ್ನಡಕ್ಕೆ ಉಜ್ವಲ ಭವಿಷ್ಯ ಇದೆ, ಅದು ಅಳಿಯೋದಿಲ್ಲ. ಯಾಕೆಂದರೆ ಕುವೆಂಪು ಅವರು ಹೇಳ್ತಾರೆ, ಕರ್ನಾಟಕವೆಂದರೇನು ಬರಿಯ ಹೆಸರೇ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ ಅಂತಾರೆ. ಅಂಥ ಭಾಷೆ ಖಂಡಿತ ಅಳದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ಉಳಿಬೇಕು ಅಂದರೆ ಇದೆಲ್ಲ ಕನ್ನಡ ಕಟ್ಟುವ ಕೆಲಸವೇ. ನಾನು ಇಷ್ಟೊತ್ತು ಚರ್ಚೆ ಮಾಡಿದ್ದು ಇಂಥ ಕನ್ನಡ ಕಟ್ಟುವ ಕೆಲಸ ಅತ್ಯಂತ ಸಮರ್ಪಕವಾಗಿ ನಡೀತಾ ಹೋದರೆ ಇಂಥ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತೆ ಹೊರತು ಕೇವಲ ಭಾಷಣಗಳಿಂದ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮ ಮನೆಗಳಲ್ಲಿ ಕನ್ನಡವನ್ನು ತುಂಬಿಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ಕನ್ನಡ ಭಾಷೆ ಎಂಥ ಸಮೃದ್ಧವಾದದ್ದು, ಅದು ಇನ್ನೂ ಹೇಗೆ ಪ್ರಪಂಚಿರೋ ತನಕ ಆ ಕನ್ನಡ ಪದಗಳು ನುಗ್ತವೆ ಅನ್ನೋ ಒಂದು ಆಶಾವಾದದೊಂದಿಗೆ ಲಲಿತಾ ಸಿದ್ದಬಸವಯ್ಯನವರ ಒಂದು ಪದ್ಯದ ತುಣುಕಿನೊಂದಿಗೆ ನನ್ನ ಮಾತುಗಳಿಗೆ ಮಂಗಳ ಹಾಡ್ತೀನಿ. ಒಳ್ಳೊಳ್ಳೆ ಶಬ್ದಗಳ ಬಳ್ಳದಲ್ಲಿ ಅಳೆದುಕೊಡೆ ಉಳ್ಳಂಥ ಘನಗರತಿ ಕನ್ನಡವ್ವ, ಮಳ್ಳೆ ಹೂವಿನ ಹಂಬು ಹಳ್ಳದಂಚಿಗೆ ಸರಿದು ಎಲೆಗೊಂದು ಬೊಗ್ಗೊಡೆದು ಘಮಲು ಚೆಲ್ಲಿದಂತೆ, ಚಂದ್ರಾಮ ದೇವರಿಗೆ ಪಂಚಾರತಿ ಎತ್ತಿ ಬೋಗಿ ಹುಣ್ಣಿಮೆಯ ಇರುಳು ಕುಸುರೆಳ್ಳು ಬಿತ್ತಿದಂತೆ, ಕನ್ನಡದ ಪದವಿರಲಿ ತಾಯೆ ಗಂಗಾಳದೊಳಗಿನ ಹಾಲು ಬಾನದಂತೆ. ಸರ್ವ ಕನ್ನಡದ ಸಹೃದಯ ಬಂಧುಗಳಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ, ಇವತ್ತಿನ 17ನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷೀಯ 4 ನುಡಿಗಳು. ಇವತ್ತು ಉಪನ್ಯಾಸ ನೀಡಿದಂಥ ನಮ್ಮ ಸೀತಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿರುವಂಥ ಶ್ರೀಮತಿ ಅರುಣಕುಮಾರಿ ಬಿರಾದರ್ ಅವರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ಅಂದು ಹೇಗಿತ್ತು ಹಿಂದು ಹೇಗಿದೆ ಅನ್ನುವಂಥ ಸವಿಸ್ತಾರದ ನುಡಿಗಳನ್ನು ಹೇಳಿದ್ದಾರೆ. ಅರ್ಥವತ್ತಾದ ಅಮೂಲ್ಯವಾದ ಕನ್ನಡ ನುಡಿಗಳನ್ನು ಹಾಡಿ ನಿಮ್ಮೆಲ್ಲರಿಗೂ ಮತ್ತಷ್ಟು ಸ್ಫೂರ್ತಿಯನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಇವತ್ತಿನ ಸಾಂದರ್ಭಿಕ 4 ನುಡಿಗಳು ಅಂತ ಹೇಳಿದರೆ, ಕನ್ನಡ ನಾಡು ಅತ್ಯಂತ ಶ್ರೀಮಂತ ಬೀಡು ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡದಲ್ಲಿ 4 ಮಾತುಗಳಲ್ಲಿ ಹೇಳೋದಾದರೆ, ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಧರ್ಮಗಳ ಯುಗ ಪುರುಷರು ಜನ್ಮವೆತ್ತಿರುವಂಥ ನಾಡಿದು. ಅನೇಕ ಸಾಹಿತ್ಯ ದಿಗ್ಗಜರನ್ನು, ಶ್ರೇಷ್ಠ ವಿಜ್ಞಾನಿಗಳನ್ನು, ಶ್ರೇಷ್ಠ ಕಲಾವಿದರನ್ನು, ಶ್ರೇಷ್ಠ ಸಂಗೀತಗಾರರನ್ನು, ಶ್ರೇಷ್ಠ ಶಿಕ್ಷಣವೇತ್ತರನ್ನು, ಶ್ರೇಷ್ಠ ಕೃಷಿ ತಜ್ಞರನ್ನು ಕೊಟ್ಟ ಪುಣ್ಯ ಭೂಮಿ ಇದು. ನಮ್ಮ ನಾಡಿನಲ್ಲಿ ವಾಸ್ತುಶಿಲ್ಪ, ಕಲಾ ಪ್ರೌಢಿಮೆಗಳಿಗೆ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ಬೇಲೂರು, ಹಳೇಬೀಡು ದೇವಾಲಯಗಳು, ಶ್ರವಣಬೆಳಗೊಳದಂತಹ ಅತಿ ಎತ್ತರವಾದ ಗೊಮ್ಮಟೇಶ್ವರ ಶಿಲಾಮೂರ್ತಿ, ಬಾದಾಮಿ ಐಹೊಳೆ ಪಟ್ಟದಕಲ್ಲಿನಲ್ಲಿರುವಂಥ ಗುಹಾಂತರ ದೇವಾಲಯಗಳು, ಬಿಜಾಪುರದಲ್ಲಿರುವ ಗೋಲ್ ಗುಂಬಸ್ಸು, ಜೋಗದ ಜಲಪಾತ, ಮೈಸೂರು ಅರಮನೆ, ಕನ್ನಂಬಾಡಿ ಕಟ್ಟೆಗಳಲ್ಲದೆ ನಮ್ಮ ಇತ್ತೀಚಿನ ಆಧುನಿಕ ನಮ್ಮ ವಿಧಾನಸೌಧ, ಲಾಲ್ಬಾಗ್, ಅನೇಕ ಅರಣ್ಯ ಸಂಪತ್ತು, ಖನಿಜ ಸಂಪತ್ತು ಮತ್ತು ಅನೇಕ ವೈವಿಧ್ಯಮಯವಾದಂಥ ಸಂಪತ್ತನ್ನು ಹೊಂದಿರುವಂಥ ಈ ನಾಡು ಇವತ್ತು ಅನೇಕ ಗರಿಮೆಗಳಿಗೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ನಮ್ಮ ಇರುವಂಥ ವ್ಯವಸ್ಥೆಯಲ್ಲಿ ನಾವು ಹೇಳಬೇಕು ಅಂದರೆ ಅನೇಕ ಧಾರ್ಮಿಕ ಕೇಂದ್ರಗಳನ್ನು, ದೇವಾಲಯಗಳನ್ನು, ಬಸದಿಗಳನ್ನು, ಮಸೀದಿಗಳನ್ನು, ಚರ್ಚ್ಗಳನ್ನು ಹಾಗೂ ಕೋಟೆ ಕೊತ್ತಲಗಳನ್ನು ಮತ್ತು ಅನೇಕ ಐತಿಹಾಸಿಕ ದಾಖಲೆಗಳನ್ನು ಹೊಂದಿರುವಂಥ ಸುಂದರ ಸೊಬಗಿನ ನಾಡು ನಮ್ಮ ಕನ್ನಡ ನಾಡು. ಕನ್ನಡ ಕಟ್ಟುವಂಥ ಕೆಲಸವನ್ನು ನಮ್ಮ ಪೂರ್ವಜರು, ಅನೇಕ ಸಾಹಿತ್ಯ ದಿಗ್ಗಜರು ಮಾಡಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ಅಮರರಾಗಿದ್ದಾರೆ.
ಅವರನ್ನು ಈ ಸಾಹಿತ್ಯ ಪರಿಷತ್ತು ಸ್ಮರಿಸುವಂಥ ಮತ್ತು ಜನರಿಗೆ ಪ್ರೋತ್ಸಾಹಿಸುವಂಥ ಮತ್ತಷ್ಟು ಉತ್ತೇಜನಗೊಳಿಸುವಂಥ ಕೆಲಸವನ್ನು ಇವತ್ತು ನವೆಂಬರ್ ತಿಂಗಳಲ್ಲಿ ಮಾತ್ರ ಮಾಡುತ್ತೆ ಅಂತ ಅಲ್ಲ, ವರ್ಷವಿಡೀ ಮಾಡುತ್ತೆ. ಇದೊಂದು ಹೆಚ್ಚು ಜನ ಜಾಗೃತಿಯನ್ನು ಮೂಡಿಸುವಂಥ ಮಾಸ ಅನ್ನೋ ರೀತಿಯಲ್ಲಿ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಉತ್ಕೃಷ್ಟವಾದ ಉಪನ್ಯಾಸಗಳನ್ನು ಕೊಡಿಸೋದ್ರ ಮೂಲಕ ನಾಡು ನುಡಿಯ ಸೇವೆಯನ್ನು ಮಾಡ್ತಾ ಇದೆ. ಅಂಥ ನಿಟ್ಟಿನಲ್ಲಿ ಇವತ್ತು ಅತ್ಯುತ್ತಮವಾದಂಥ ಉಪನ್ಯಾಸವನ್ನು ಇವತ್ತು ಆಡಿ ನಮಗೆ ಕನ್ನಡದ ಅಂದಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಹೊರಟ್ರೆ, ಗ್ರೀಕರ ಕಾಲದಲ್ಲೇ ನಮ್ಮ ಏನು ದೊಡ್ಡರಂಗೇಗೌಡರು ಖ್ಯಾತ ಸಾಹಿತಿಗಳು ಅವರು ಇಟ್ಲಿಗೆ ಹೋಗಿದ್ರಂತೆ. ಅಲ್ಲಿ ಗ್ರೀಕ್ ತತ್ವಜ್ಞಾನಿ ಗ್ರೀಕರ ಒಂದು ಕಾಲದಲ್ಲಿ ಒಂದು ಶಾಸನ ಊರು ಅನ್ನುವಂಥದ್ದು ಕನ್ನಡದ ಪದ ನೋಡಿ ಭಾಳ ಆನಂದಿಸಿದ್ರು ಅನ್ನುವಂಥ ನಮ್ಮ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಬಾಡದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಅವರು ಹೇಳಿದಂಥ ಮಾತು ನನಗಿನ್ನೂ ಸ್ಥಿರಸ್ಥಾಯವಾಗಿ ಉಳಿದಿದೆ. ಅಂಥ ಪ್ರಾಚೀನ ಕಾಲದ ಗ್ರೀಕರು ನಮ್ಮ ಊರು ಅನ್ನುವಂಥ ಕನ್ನಡ ಪದ ಬಳಕೆಯಲ್ಲಿತ್ತು ಅಂದರೆ ನಮ್ಮ ಭಾಷೆಗೆ ಎಷ್ಟು ಪ್ರಾಚೀನತೆ ಇದೆ. ಮತ್ತು ಅನೇಕ ಇವತ್ತು ಆಧುನಿಕತೆ ನಮ್ಮಲ್ಲಿ ನಾಡು ಕಟ್ಟುವಲ್ಲಿ ಭಾಳ ವಿಶೇಷತೆಯನ್ನು ಪಡೆದಿದೆ ಅನ್ನುವಂಥ ಮಾತನ್ನು ಈಗಾಗಲೇ ಅರುಣಕುಮಾರಿ ಬಿರಾದಾರ್ ಅವರು ಹೇಳಿದ್ದಾರೆ. ಯಾಕಂದರೆ ಕರ್ನಾಟಕ ಏಕೀಕರಣ ತದನಂತರದ ವ್ಯವಸ್ಥೆಗಳು ಯುವಕರಲ್ಲಿ ಎಷ್ಟು ಜವಾಬ್ದಾರಿ ಮೂಡಿಸಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಕೂಡ ಅವ್ರ ನುಡಿಗಳಲ್ಲಿ ಹೇಳಿದ್ದಾರೆ. ಅಂಥದ್ರಲ್ಲಿ ನಾವು ಕನ್ನಡಿಗರಾದವರೆಲ್ಲ ನಾವು ಏನು ಹೇಳ್ತಾ ಇದ್ರಲ್ಲ ಕುವೆಂಪುರವರು ಏನು ಕನ್ನಡಿಗರು ಏನು ಬಡಿದೆಬ್ಬೆ ಮಲಗಿರುವವ್ರನ್ನ ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡಬೇಕಾದ್ದು ಪ್ರತಿಯೊಬ್ಬರ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಆಗುತ್ತೆ ಅನ್ನುವಂಥದ್ದನ್ನು ಸಾಂಕೇತಿಕವಾಗಿ ಹೇಳಿ ಇವತ್ತಿನ ಆರಂಭದಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸಿದಂಥ ಶ್ರೀಮತಿ ಸುಕನ್ಯಾ ವಿಶೇಶ್ರವರು ಅವರು ಬೆಂಗಳೂರಿನಲ್ಲಿ PMO ಅನಾಲಿಸಿಸ್ಟ್ ಅನ್ನುವ ಕಂಪನಿಯಲ್ಲಿ ಉದ್ಯೋಗಿಗಳಾಗಿದ್ದರೂ ಕೂಡ ನಮ್ಮ ಕನ್ನಡದ ಅಭಿಮಾನ, ಕನ್ನಡ ನಾಡನುಡಿಯ ಬಗ್ಗೆ ಅತಿಯಾದಂಥ ಅಭಿಮಾನವನ್ನು ಇಟ್ಕೊಂಡು ಇವತ್ತು ನಮ್ಮ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಬಯಸಿದ್ದಾರೆ ಅವರಿಗೆ. ಮತ್ತು ಇವತ್ತು ಪ್ರಾರಂಭದಲ್ಲಿ ನಮ್ಮ ನಾಡಗೀತೆ ಮತ್ತು ಇತರೆ ಗೀತೆಗಳನ್ನು ನಮಗೆ ಹಾಡಿದಂಥವರು ನಮ್ಮ ದಾವಣಗೆರೆ ನಗರದ ಹೆಸರಾಂತ ಕಲಾತಂಡ ಸ್ವರ ಶಾಂಭವಿ ಕಲಾತಂಡದವರು ಅತ್ಯಂತ ಸುಮಧುರವಾಗಿ ಹಾಡಿ ರಂಜಿಸಿದ್ದಾರೆ. ಅವ್ರಿಗೆ ಸಾಹಿತ್ಯ ಪರಿಷತ್ತು ಸದಾ ಋಣಿಯಾಗಿದೆ ಅಂತ ಹೇಳ್ತಾ, ಮತ್ತು ತಾವು ವೀಕ್ಷಕರು ಏನು ವಿಶ್ವದ ದೇಶದ ನಾಡಿನ ತುಂಬೆಲ್ಲ ನೋಡ್ತಿರುವಂಥ ವೀಕ್ಷಕರು ಕೂಡ ಇನ್ನೂ ಹೆಚ್ಚು ಜನರು ನೋಡಿ ಆಸ್ವಾದಿಸಿ ನಮಗೆ ಪ್ರತಿಕ್ರಿಯೆಗಳನ್ನು ನೀಡಬೇಕು. ನಿಮ್ಮ ಸಲಹೆ ಸೂಚನೆಗಳನ್ನು ಇನ್ನೂ ಏನು ಇವತ್ತು 17ನೇ ದಿನ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ 13 ದಿನ ಪ್ರತಿದಿನ ಸಂಜೆ 6ರಿಂದ 7 ಗಂಟೆಗೆ ಯೂಟ್ಯೂಬ್ ಚಾನಲ್ ಮೂಲಕ ಬಿತ್ತರಗೊಳ್ಳುತ್ತೆ. ತದನಂತರ ಯಾವಾಗ ಬೇಕಾದರೂ ನಿಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಅವನ್ನು ನೋಡಿ ಆಸ್ವಾದಿಸಿ ಆನಂದಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಅಂತರ್ಜಾಲದ ಮೂಲಕ 65ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಡೀತಾ ಇರುವಂಥ ಕನ್ನಡ ನುಡಿ ಹಬ್ಬಕ್ಕೆ ತಮ್ಮೆಲ್ಲರನ್ನು ಅಭಿನಂದಿಸ್ತಾ ಮತ್ತೊಮ್ಮೆ ನಿಮ್ಮ ಸಲಹೆ ಮಾರ್ಗದರ್ಶನವನ್ನು ಸ್ವಾಗತಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಶ್ರೀಗರಂ ಗೆಲ್ಗೆ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಶುಭಂ. ಎಲ್ಲರಿಗೂ ಒಳಿತಾಗಲಿ.